ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಏನು 29ನೇ ವಾರ್ಡ್ನ ಉಪಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಹಿರಿಯರಾದ ಹಮೀದ್ ಮುಷ್ರಫ್ ಅವರಾಗಿರ್ಬೋದು, ಪೂರ್ತಿ ಅವರಾಗಿದ್ದು, ನಮ್ಮ ಮೇಯರ್ ಅವರಾಗಿರ್ಬೋದು, ಅವ್ರ ಬಗ್ಗೆ ಏನು ಅಪಪ್ರಚಾರ ಸುಳ್ಳುನ ಏನು ಇವತ್ತು ಹೇಳಿದ್ದಾರೆ, ಅದನ್ನ ಹೆಚ್ಚಿಗೆ ಉತ್ತರವಾಗಿ ನಮ್ಮ ಅಬ್ದುಲ್ ರಜಾಕ್ ಕೋರ್ತಿ ಸರ್ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅಬ್ದುಲ್ ರಜಾಕ್ ಕೋರ್ತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಸಂಬನ್ನಿ ಅವರೇ, ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಆದ ದಿನೇಶ್ ಹಳ್ಳಿ ಅವರೇ, ಆತೀಶ್ ಶಾಪೂರ್ ಅವರೇ, ಶಫೀಕ್ ಮನ್ಗೋಳಿ ಅವರೇ, ಅಪ್ಪು ಪೂಜಾರಿ ಅವರೇ ಮತ್ತು ಶಫೀಕ್ ಮನ್ಗೋಳಿ ಅವರೇ, ರಾಜೇಶ್ವರಿ ಚೋಳ್ಕೆ ಅವರೇ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅಶ್ಫಾಕ್ ಮನ್ಗೋಳಿ ಅವರೇ, ನಮ್ಮ 29ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ನಮ್ಮ ಬಾಬು ಯಲ್ಗಂಟಿ ಅವರೇ ಮತ್ತು ನಮ್ಮ ಗಿರಿಜಾದಿ ಅವರೇ, ಅಲ್ಲಿ ಹಿರಿಯರೇ ಮತ್ತು ನಮ್ಮ ಸಂತೋಷ್ ಪವಾರ್ ಅವರು ಮತ್ತು ನಮ್ಮ ಮೆಹಬೂಬ್ ಅವರು, ನಿನ್ನೆ ತಾನೇ ಕೆಲ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರನ್ನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದುಕಿಸಿ ತಮ್ಮ ಮಧ್ಯೆ ನನ್ನನ್ನು ಭಾಳ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಉತ್ತರ ಕೊಡಬೇಕನ್ನೋದು ಉದ್ದೇಶದಿಂದ ತಮಗೆ ಕರೆದಿದ್ದೀವಿ. ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಾಗಿ ವಾರ್ಡ್ ನಂಬರ್ 29ನೇ ಉಪಚುನಾವಣೆಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಏನು ಮತಯಾಚನೆ ವೇಳೆಗೆ ನಾವು ಮಾತಾಡಿದ ಬಗ್ಗೆ ಅವರು ಒಂದು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಆ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡಬೇಕಲ್ಲ ಅವರಿಗೆ. ಒಂದು ಏನಪ್ಪ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಈಗಾಗಲೇ ಇಲ್ಲಿಯವರು, ಸ್ಥಳೀಯವರು, ಈ ಮೊದಲೇ ಕೆಲಸ ಮಾಡಿದವರು, ಅವರು ಒಳ್ಳೆತನಾಗೆ ನೋಡ್ಕಿಸಿ ಇವರಿಗೆ ಆಕ್ರೋಶ ಆಗಿ ಇನ್ನು ಏನೇನಾದರೂ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಈ ಸೋಲುದು ಭಯ ಇರೋದ್ರಿಂದ ಈ ಥರ ಒಂದು ಶಾಸಕರ ಒತ್ತಡದಿಂದ ಬಂದು ಕಿಸಿ ಅವ್ರು ಮಾತಾಡಿದ್ದಾರೆ. ಅವ್ರ ಮನಸ್ಸಲ್ಲೇ ಮಾತಾಡಿಲ್ಲ ಅವರು. ಯಾಕೆಂದ್ರೆ ಒಂದು ಕಡೆ ಹೇಳ್ತಾರೆ, ರಾಜಾಜಿ ನಗರ್ನಾಗ ನೀವು ಒಂದು ಕೆಲಸ ಮಾಡಿ ತೋರಿಸಂದ್ರೆ ಆ ಯಾವುದು ತೋರಿಸ್ಬೇಕನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಪ್ರಾಯಶಃ ನೀವೇ ಮಾಡಿದಾದರೆ ಮತ್ತು ನಾವು ಯಾಕಲ್ಲೇ ಮಾಡಿದ್ದು, ವಾರ್ಡ್ ನಂಬರ್ 29ನಲ್ಲಿ ದಾಖಿಲಾ ತೋರಿಸ್ರಿ ಏನು ಕೆಲಸ ಮಾಡಿರತ್ತ ಅವ್ರು ಹೇಳಿದ್ದಾರೆ. ಆ 29 ದಾಖಿಲಾಗೆ ಏನು ನಮ್ಮ ಬಿಜೆಪಿ ಅಭ್ಯರ್ಥಿ ಅದಲ್ಲ, ಏನು ನೋಡಿದ್ರು ಸರ್, ಗಿರೀಶ್ ಬಿರಾದರ್, ಇವರು ಅವ್ರ ಅಪ್ಪ ಸತ್ತಾರತ್ಕಿಸಿ ಅನುಕಂಪ ಅದರ ಮೇಲೆ ಅವ್ರು ನಿಂತಿದಾರಲ್ಲ, ಅವ್ರ ಅಪ್ಪಂದೇ ಹಾನಿ ಮಾಡಿ ಕೇಳತ್ರಿ, ಎಷ್ಟು ಸಲ ಪೂಜೆಗೆ ನಾನು ಬಂದಿನಿ, ಎಲ್ಲೆಲ್ಲಿ ಕೆಲಸ ಮಾಡೀನಿ ಅನ್ನೋದು ಅವ್ರಿಗೆ ಉತ್ತರ ಅವ್ರಿಗೆ ಕೊಡ್ತಾರೆ. 29ನೇ ವಾರ್ಡ್ನಾಗಿ 29 ಇಲೆಕ್ಷನ್ ಐತೆ ಎತ್ಕಿಸಿ ಈಗ ಶಿವರುದ್ರ ಬಾಗಲಕೋಟೆ ಸಾಹೇಬ್ರು ಹೇಳ್ತಾರ, ಇಲ್ಲಿ 29 ವಾರ್ಡ್ ಈಗ ನೆನಪು ಬಂದಿತ್ತೇನತ್ತ. 29ನ ವಾರ್ಡ್ ನಂಬರ್ ಈಗ ನೆನಪು ಬಂದಿತ್ತಂದ್ರ ಇವ್ ಕೆಲಸ ಹೆಂಗ್ ಹಾಕಿದ್ದು ಅವರಿಗೆ. 15ನೇ ಹಣಕಾಸಿನ ಏನ 35 ವಾರ್ಡ್ನಲ್ಲಿ ನಗರ ಶಾಸಕರ ಮಗನಾದ ಅವ್ರ ಜೊತೆಯಲ್ಲಿ ತಗೊಂಡ್ ಕೇಸಿ ಎಲ್ಲ ಕಡೆ ಉದ್ಘಾಟನೆ ಮಾಡಿ 35 ವಾರ್ಡ್ನಲ್ಲಿ ಬಿಜೆಪಿ ವಾರ್ಡಿಂದೇ ಉದ್ಘಾಟನೆ ಸ್ಟಾರ್ಟ್ ಮಾಡಿದ್ದು ತಮ್ಮೆಲ್ಲರ ಮಾಧ್ಯಮದವ್ರಿಗೆ ಗೊತ್ತದೆ. ನಗರ ಶಾಸಕ ಇರ್ಲಿಲ್ಲ, ಅವ್ರ ಮಗ ಆದ್ರೂ ಕಂಟಿನ್ಯೂ ಆಗಿ ನಮ್ಮ ಜೊತೆಲಿದ್ದಾನೆ. ಎಲ್ಲ ಫೋಟೋ ಸಾಕ್ಷಿ ಅದಾವ್. ಆ ಫೋಟೋವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಅವ್ರು ಹೇಳುದು ಒಂದ್ ಕಡೆ ಸುಳ್ಳು, ಮತ್ತೊಂದ್ ಕಡೆ ಹೇಳುದು ಸುಳ್ಳು. ಇವೆಲ್ಲ ಸುಳ್ಳಿನ ಸರ್ದಾರ್ ಇವ್ರು. ಇವರೆಲ್ಲರೂ ಮಾಧ್ಯಮ ಮುಖಾಂತರ ಏನಾದರೂ ಹೇಳ್ಕೊತ ಕೂತಿದ್ದಾರೆ ಅಂದ್ರೆ ನಾವು ಸುಮ್ಕೊಂಡ್ರಕ್ ಆಗುದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಮೀದನ್ನ ಮುಷ್ರಿಫ್ ಅವರು 2 ಬಾರಿ ಸೋತಿದೆ ನಿಜ. ಆ ಸೋಲ್ಬೇಕಾದ್ರೆ ನಿಮ್ ಡೂಪ್ಲಿಕೇಟ್ ವೋಟನ್ನು ತಗೊಂಡ್ಕಿಸಿ ಆರಿಸಿ ಬಂದಿರಿ. ನಮ್ಮ ಇಬ್ಬರಿನಲ್ಲಿ ಕಚ್ಚಾಟ ಇಲ್ಲ, ನಮ್ಮ ಇಬ್ಬರಿನಲ್ಲಿ ವಯಮನಸ್ಸಿಲ್ಲ. ನಮ್ಮ ನಾಯಕರು ಹಮೀದ್ ಮುಷ್ರಿಫರೇ ಮುಂದಾದರೂ ಸಹಿತ ಇಲೆಕ್ಷನ್ಗೆ ಅವರೇ ನಿಂದ್ರವರು. ಅವ್ರಿಗೆ ಯಾರು ತಗೊಂಡ್ ಬರ್ತೀವೋ ಅವ್ರು ನಿಮ್ಮ ಮುಖಾಂತರ ಆಲೋಚಿತಂದ್ರೆ ನಿಮ್ಮ ಮಧ್ಯದಲ್ಲಿ ನಿಂದರ್ಸ್ತೀವಿ. ಎಲ್ಲಾದ್ರೆ ನಾವು ಟಿಕೆಟ್ ಸಲುವಾಗಿ ಕಿಚ್ಚಾಟ ಮಾಡ ನಾವೇನು ಮಾಡಕತ್ತಿಲ್ಲ. ಪ್ರಾಯಶಃ ಬಾಗಲಕೋಟೆ ಸೂರುದ್ರ ಬಾಗಲಕೋಟೆ ಮಗಿಮಠ ರಾಜು ಅವರು, ಆಮೇಲೆ ಏನ ನಮ್ಮ ಪ್ರೇಮಾನಂದ್ ಬಿರಾದವರು, ಇವರೆಲ್ಲರೂ ಏನ ಬಿಜೆಪಿ ಟಿಕೆಟ್ ತಗೋಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಧ್ಯಮದಲ್ಲಿ ಬಂದು ಪದೇ ಪದೇ ಅವರು ಒಂದು ನಾಟಕ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಂಥದ್ದು ಏನಿಲ್ಲ, 1 ಮ್ಯಾನ್ ಶೋ ಅದ. 2 ಸಲ ಇಲ್ಲ, 2 ಸಲ ನಾವು ಸೋತಿವತ್ ಕಿಸಿ ನೀವು ಹೇಳ್ತಾಕಿರಲಿಲ್ಲ. ನಾವು ಸೋತಿಲ್ಲ, ನಾವು ಗೆದ್ದಿದ್ದೀವಿ. ನಮ್ಮ ನಾಯಕರು ಹಮೀದ್ ಮುಷ್ರಿಫೆ, ಮುಂದಾದ್ರು ಹಮೀದ್ ಮುಷ್ರಿಫೆ.
ಇವತ್ತಾದ್ರೂ ಮುಸ್ರಿಫೆ, ನಾಳೆ ಮತ್ತೆ ಟಿಕೆಟ್ ಅವರಿಗೆ ಕೊಡ್ತೀವಿ, ಅವ್ರಿಗೆ ಗೆದ್ದು ಬರುತ್ತಾನ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರು ಫೋನ್ ಬರ್ತೀವಿ. ಇದು ನಮ್ಮ ಶಕ್ತಿ ಅದ, ನಾವು ಮಾಡಿ ತೋರಿಸ್ತೀವಿ. ಬಾಗಲಕೋಟವ್ರ ನಿಮ್ಮಾಗಿ ನಾವು ಮಾಡಾಕತ್ತಿಲ್ಲ ನಾಟಕ. ಶಾಸಕರ ಮುಂದೆ ಒಂದ್ ಮಾತಾಡ್ತೀರಿ, ಹಿಂದ್ ಒಂದ್ ಮಾತಾಡ್ತೀರಿ. ಶಾಸಕರಿಗೆ ಸರಸ್ಕಿಸಿ ಟಿಕೆಟ್ ತಗೋಬೇಕು ಅನ್ನೋದು ಆಶೆ ನಿಮ್ಗದ, ರಾಜು ಮಗಿಮಟ್ಗೆ ಅವ್ರಿಗೆ ಅದ, ಪ್ರೇಮಾನಂದ್ ಬಿರಾದರ್ಗೆ ಅದ. ಈ ಎಲ್ಲ ಆಟಕ್ಕೆ ನಂಬಲ್ಲಿ ಇಲ್ಲ. ಎರಡನೇದಾಗಿ ಮೊನ್ನೆ ಭಾರಿ ಮಳಿ ಆಗಿದ್ರಿಂದ ಆ ಮಳಿ ಒಳಗ ಆ ಮಗು ಸತ್ತ. ಈಗ ಅದ್ರ ರೊಕ್ಕ ಕೊಡೋ ಸಲುವಾಗಿ ಯಾರು ಕೊಡ್ಬೇಕಂತ ನಾಟಕ ಮಾಡ್ಯಾರ್ತಾರ. ನಿಮ್ಮಂಗ್ ನಾಟಕ ನಮ್ಗೆ ಬರುವುದಿಲ್ಲ. ನೀವು ಭಾರಿ ಪಾತ್ರದಾರ ಅದ್ರಿ ನಾಟಕ ಮಾಡಕ್. ನಾವು 2 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರು ಕ್ಯಾಶ್ ಕೊಟ್ಟಿದ್ದು, ಅದನ್ನು ಹೋಗಿ ಸಾರ್ವಜನಿಕವಾಗಿ ಅಮಿತಾನ ಮುಶ್ರೀಫ್ ಅವ್ರ ನೇತೃತ್ವದಲ್ಲಿ ಕೊಟ್ಟು ಬಂದಿವಿ. ಎರಡನೇದಾಗಿ ತಾವು ಮಹಾನಗರ ಪಾಲಿಕೆ ಸದಸ್ಯರತ್ರಿ, ನಿಮ್ಗೆ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಬಗ್ಗೆ ಗೌರವ ಇರಕ್ಕೆ ನಿಮ್ಗೆ ಮೊದಲ 2 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆಯಲ್ಲಿಂದ ನಾವು ಕಮಿಷನರು ನಮ್ಮ ಮೇಯರ್ ಅವ್ರು ಕೂಡಿ ಹೋಗಿ ಕೊಟ್ಟು ಬಂದ್ರೆ ಅದನ್ನು ಗೊತ್ತಿಲ್ಲ ನಿಮ್ಗೆ. ಮಹಾನಗರ ಪಾಲಿಕೆ ಏನು ಕೊಟ್ಟಿರೋದು ಕೇಳ್ತೀರಿ. ಮಹಾನಗರ ಪಾಲಿಕೆಯಲ್ಲಿಂದ 2 ಲಕ್ಷ ರೂಪಾಯಿಗಳನ್ನು ಪೂಜ್ಯ ಮಹಾಪೌರರು ಮತ್ತು ಕಮಿಷನರು ಮತ್ತು ಕಮಿಷನರು ಉಪ ಮೇಯರ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಸಮ್ಮುಖದಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು. ಇಂಥ ಸುಳ್ಳು ಜನರ ಮುಂದೆ ಹೇಳ್ತೀರಂದ್ರೆ ಜನರಿಗೆ ಗೊತ್ತಾಗ್ಬೇಕು ಎಲ್ಲ ಸುಳ್ಳು ನೀವು ಹೆಂಗ್ ಮಾತಾಡ್ತೀರ. ಅದು ಅಲ್ಲದೆ ಭಾರಿ ಮಳಿಲಿಂದ ಅತಿಕ್ರಮಣ ಆಗೈತಿ, ಅವ್ರ ವಾರ್ಡ್ನಾಗ ಅತಿವೃಷ್ಟಿ ಆಗೈತಿ. ಸಾಕಷ್ಟು ಸಲ 7 ವರ್ಷ ನಿಮ್ಮ ಸರ್ಕಾರ ಇತ್ತು. 7 ವರ್ಷನ್ಯಾಗ ನೀವು ಏನ್ ಮಾಡಿರಿ ಅನ್ನೋದು ನಿಮ್ಗೆ ಗೊತ್ತದ. ನಮ್ಮ ವಾರ್ಡ್ ನಂಬರ್ 34ರಲ್ಲಿ 54 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ನೋಟಿಸ್ ಕೊಡ್ಸಿರಿ ಅಂತ ಹೇಳ್ತೀರಿ. ನೀವು ಮೊದಲು ಹೋಗಿ ಸಾಲಿ ಕಲೀರಿ, ಆಮೇಲೆ ಕಲ್ತು ಮಾತಾಡ್ರಿ. ಯಾಕಂದ್ರೆ ನಿಮ್ಗೆ ಅದು ಯಾರ ಆಸ್ತಿ ಅದನ್ನೋದೇ ಗೊತ್ತಿಲ್ಲ, ಯಾರು ನೋಟಿಸ್ ಕೊಡ್ಬೇಕನ್ನೋದೇ ಗೊತ್ತಿಲ್ಲ. ನಿಮ್ಗೆ ನೋಟಿಸ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡ್ಲಿಲ್ಲ ಅಂದ್ರೆ ಏನ್ ಶಿವರುದ್ರ ಬಾಗಲಕೋಟೆ ಕೊಡ್ಬೇಕಾ? ಅದು ರೀ ಅದು ಏನ್ ಗೊತ್ತದ ನಿಮ್ಗೆ? ಅದಲ್ಲಿ ವಿಷಯ ಏನದ ಗೊತ್ತದ ನಿಮ್ಗೆ? ನೀವು ಮೊದಲು ಅರ್ಥ ಮಾಡ್ಕೊಳ್ರಿ. 1978ರಲ್ಲಿ ಅಲ್ಲಿ ಎಕ್ವೇಷನ್ ಮಾಡಿದ್ದಾರೆ. ಎಕ್ವೇಷನ್ ಯಾಕೆ ಮಾಡ್ಯಾರ? ಅದರಲ್ಲಿ ಮೊದಲು ರಾಜ್ ಕೌಲೆ ಇದ್ದಿದ್ದು, ಇಬ್ರಾಹಿಂ ರೋಜಾ ಮುಂದ್ಗಡಿಂದ ರಾಜ್ ಕೌಲೆ ಬರ್ತಿತ್ತು. ಏನೇ ನಿಮ್ಮ ಪಾರ್ಟಿ ಲೀಡರ್ ಅದರ ಅವ್ರ ಮನೆ ಬಲ್ಲಿ ಅದು ಹೋಗ್ತಿತ್ತು. ಆ ಸರಳ ದಾರಿಯಲ್ಲಿ ಮೊದ್ಲಿಂದ ರಾಜ್ ಕೌಲೆ. ಅದು ಇತಿಹಾಸ ತೆಗೆದು ನೋಡ್ರಿ, ಅಲ್ಲೇ ಹುಟ್ಟಿರಿ, ಅಲ್ಲೇ ಬೆಳೆದಿರಿ ನೀವು. ನಿಮ್ಗೇನು ಗೊತ್ತಿಲ್ಲ ಅದು. ಆ ರಾಜ್ ಕೌಲೆ ಇದ್ದಂತ ರಾಜ್ ಕೌಲೆಯನ್ನು ಇಬ್ರಾಹಿಂ ರೋಜಾ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದು ಒಳಗಡೆ ಗಾರ್ಡನ್ ಬಂದ್ ಮಾಡ್ಕಿಸಿ ನಾವು ಹಿಂದ್ ಜಾಗ ತಗೋಬೇಕಂತ ಕಿಸಿ ಎಕ್ವೇಷನ್ ಮಾಡ್ಕೊಂಡಿದ್ದಾರೆ. ಆ ಎಕ್ವೇಷನ್ ಮಾಡ್ಕೊಂಡವ್ರು 78ರಲ್ಲಿ ಎಕ್ವೇಷನ್ ಆಗೈತಿ. ಅದಕ್ಕೆಲ್ಲ ಇದು ಮಾಡ್ಕೊಂಡ್ರಿ. ಏನಾರ ತಹಶೀಲ್ದಾರ್ ಬಲ್ಲಿ ರೆಕಾರ್ಡ್ ಇದೆ ಅದರದ? ಏನ್ ADLR ಬಲ್ಲಿ ರೆಕಾರ್ಡ್ ಅದ ಅದರದ? ಏನಾದ್ರು DDLR ನಲ್ಲಿ ರೆಕಾರ್ಡ್ ಅದ? ನೀವು ಎಕ್ವೇಷನ್ ಮಾಡಿದವ್ರು ನಿಮ್ ಜಾಗ ನೀವು ಕಬ್ಜಾ ಮಾಡ್ಕೊಳಕ್ ಆಗಿಲ್ಲ ಅವ್ರಿಗೆ. ಅಲ್ಲಿ ಉತ್ತಾರಣೆಯಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಕಾಗದ್ನಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಯಾವುದೇ ಒಂದು ರಿಜಿಸ್ಟರ್ನಾಗ ಎಂಟ್ರಿ ಇಲ್ಲ. ನೀವು ಎಕ್ವೇಷನ್ ಮಾಡ್ಕೊಂಡ್ರಿ, ಕಾಗದ್ ನಿಮ್ಮ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಲ್ಲಿ ಇಟ್ಕೊಂಡಿರಿ. ಆ ಎಕ್ವೇಷನ್ ಮಾಡಿದಂತ ಜಗನ್ ಬಗ್ಗೆ ಅಲ್ಲಿ ಏನಾರು ಬೋರ್ಡ್ ಹಾಕಿರಾ? ಏನಾರ ಅಲ್ಲಿ ನೀವು ಅವ್ರಿಗೆ ಇಲ್ಲಿ ಕಟ್ಟು ಬೆಳದ್ ಕಿಸಿ ಇದು ಮಾಡಿದ್ರ? ಏನಾರ ಆ ಮಂದಿಗೆ ಇದು ಮಾಡ್ಯಾರ? ಅತಿಕ್ರಮ ಯಾವ ಅತಿಕ್ರಮರು? ಅವ್ರ ಜಾಗ ಮಾಲಕರು ಮಾರಾಟ ಮಾಡ್ಯಾರ, ಇವ್ರು ರೊಕ್ಕ ಕೊಟ್ಟು ತಗೊಂಡಾರ. ಇದು ಏನು ಮುನ್ಸಿಪಾಲಿಟಿ ಜಾಗ ತಿಳ್ಕೊಂಡ್ರಿ? ಮುನ್ಸಿಪಾಲಿಟಿ ನೋಡ್ಸ್ಕೊಳಕ ಈ ಜಾಗ ಸಂಬಂಧಪಟ್ಟದ ಇಲಾಖೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು. ಅವರಿಗೆ ನೋಟಿಸ್ ಕೊಟ್ಟಾರ. ನೋಟಿಸ್ ನಾವು ಯಾಕೆ ಕೊಡ್ಬೇಕು ಅವರಿಗೆ? ನೀವು ಮಹಾನಗರ ಪಾಲಿಕೆ ಸದಸ್ಯರದಿರಿ, ಕಾಯ್ದೆ ಕಾನೂನು ನಿಮ್ಗೆ ಗೊತ್ತಿಲ್ವಾ? ನೀವು ಮಾತಾಡೋ ಟೈಮ್ನಾಗ ಎಚ್ಚರಿಕೆ ಮಾತಾಡ್ರಿ. ಮೊದಲ ನಿಮ್ಮ ಆಸ್ತಿ ನೀವೇ ಅದೇ ಪಕ್ಕದಲ್ಲಿ ಒಂದು ರೋಡ್ ದೊಡ್ಡದು ಹೋಗ್ಲಾಕತ್ತಿದ್ ರೋಡ್ ಕಟ್ ಮಾಡ್ರಿ. ಬಿಜೆಪಿ ಸರ್ಕಾರ ಒಳಗೆ ನೀವು ನಿಮ್ ಲೇಔಟ್ ಮಾಡಿರಿ ಸ್ವತಃ, ಅಲ್ಲಿ ಒಂದು ಕಮಾನ್ ಮಾಡಿರಿ. ನೀವು ಸರ್ವಿಸ್ ರೋಡ್ ಬಿಟ್ಟಿಲ್ಲ ಇನ್ನು ತನ. ನೀವು ಅದು ಸರ್ವಿಸ್ ರೋಡ್ ಬಿಟ್ಟಿಲ್ಲ. ಅದೇ ಜಾಗನಾಗ ಅದೇ ನನ್ನ ವಾರ್ಡ್ನಾಗೆ ಮಾಡಿರಿ ಲೇಔಟ್. ಚಿರುದ್ರ ಬಾಗಿಲು ಕೊಟ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಕಮಾನ್ ಮಾಡಿರಲ್ಲಿ. ಯಾವ ಕಮಾನ್ ಅದು? ಮೊನ್ನೆ ಹೇಳ್ತಿದ್ರಿ ಯಾವ ಕಮಾನ್ ಮಾಡ್ತಾರದ? ನಮಾಜ್ ಬೀಳ್ತಾರ, ಮುಸಲ್ಮಾನ್ರು ನಮಾಜ್ ಬೀಳ್ತಾರ. ನೀವು ಬೀಳ್ತೀರ ನಮಾಜ? ಮುಸಲ್ಮಾನ್ರೇ ನಮಾಜ್ ಬೀಳ್ತಾರ, ಹಿಂದೂವರೇ ಪೂಜೆ ಮಾಡ್ತಾರ. ನಮ್ ಧರ್ಮ ಪ್ರಕಾರ ನಾವ್ ಎಲ್ಲರೂ ಮಾಡ್ಲಿಕ್ಕೆ ಎಲ್ಲ ಸಂಪೂರ್ಣ ಅಧಿಕಾರ ಅದ. ಮತ್ ನೀವು ನಮಾಜ್ ಮಾಡ್ತೀರಿ, ಬರ್ರಿ ಕರ್ಕೊಂಡು ಹೋಗ್ತೀನಿ ಮಸೂತಿಗೆ. ಮಾತಾಡಕ ಒಂದ್ ಸ್ವಲ್ಪ ಇದಲ್ಲೇ ಮಾತಾಡ್ರಿ. 6 ಹಳದಕ್ಕೆ 3 ಹಳದಕ್ಕೆ ಕೇಳ್ದಂಗ ಮಾತಾಡಕತ್ತೀರಿ. ಆ ಜಗತ್ ಬಗ್ಗೆ ಏನ್ ಗೊತ್ತದ ನಿಮ್ಗ?
ಅಲ್ಲೇ ಪಕ್ಕದಲ್ಲಿ ನಿಮ್ ಜಾಗ ಅದ, ಪಕ್ಕದಲ್ಲಿ ನಿಮ್ದೇ ಸಂಬಂಧಿಕರ ಜಾಗ ಅದ. ಅದು ಎಷ್ಟು 15 ಫೂಟ್ ತೆಗ್ ಅದೇ 15 ಫೂಟ್ ತೆಗ್ಲಾಕ ನೀರ್ ನಿಂದಲ್ಲ, ಅದೇನ್ ಮಾಡ್ತೈತಿ? ಪ್ರೈವೇಟ್ ಜಾಗ ಅದ, ಪ್ರೈವೇಟ್ ಜಾಗನಾಗ ಏನ್ ಮಾಡ್ಬೋದು ಅಲ್ಲಿ? ಆ ಜಾಗ ಮಾಲಕರು ರೊಕ್ಕ ಕೊಟ್ಟು ತಗೊಂಡ್ ಕಿಸಿ 54 ಮಂದಿ ಹೇಳ್ತೀರಿ, ಅದನ್ನೂ ಅಂಕಿ ಸಕ್ಕಿ ಗೊತ್ತಿಲ್ಲ. 62 ಮನಿ ಅದಾವಲ್ಲಿ, 62 ಮನಿಗೆ ನೋಟಿಸ್ ಬಂದೈತಿ. 62 ಮನಿಗಳಲ್ಲಿ ಹೋಗ್ತಾವ್. ಆದರೂ ಅದು ನಮ್ಮ ಜಮೀನ್ ಅಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿ ತಪ್ಪಕ್ಕೆ ಸರ್ಕಾರದಾಗ ಕಾಯ್ದೆ ಅದ, 2018 ಕಾಯ್ದೆ ಆಗೈತಿ. ಯಾವ ಸ್ಕೀಮ್ಗೆ ತಾವು ಜಮೀನ್ ಅಕ್ವೈರ್ ಮಾಡಿರ್ತೀರಿ, ಆ ಸ್ಕೀಮ್ 5 ವರ್ಷನಾಗ ಅದು ಸಂಪೂರ್ಣಗೊಳಿಸಿಲ್ಲ ಅಂದ್ರ ಮೂಲ ಮಾಲಕರಿಗೆ ಸದರಿ ಜಮೀನ್ ಕೊಡ್ಬೇಕಂತ ಕಾನೂನು ಅದ. ಅದೇನ್ ಗೊತ್ತದ ನಿಮ್ಗ? ಬರೇ ಸುಳ್ಳು ಮಾತಾಡ್ದ ಖರೆ ಹಾಕಿದ್ದ ತಿಳ್ಕೊಂಡ್ರೆ ನೀವು ಮಾತಾಡುದ್ರಾಗ ಏನ್ ಅದ ಅರ್ಥ ಬೇಕದು. 29ನೇ ವಾರ್ಡ್ ಇಲೆಕ್ಷನ್ ಅದ, ವರ್ತಿಯೂರ್ ಇಲೆಕ್ಷನ್ ಅದ. ನೀವು 29 ವಾರ್ಡ್ದ ನಿಮ್ಮಲ್ಲೇ ನಿಮ್ದು ಅದೇ ಸ್ಥಳೀಯ ಕ್ಯಾಂಡಿಡೇಟ್ ಯಾವ ಬಿಜೆಪಿ ಆಗಿ ಇರ್ಲಿಲ್ಲ, ಸಿಗ್ಲಿಲ್ಲ ನಿಮ್ಗ. ಬೇರೆ ವಾರ್ಡಿನ ತನಕಿಸಿ ನಿಂದಿರ್ಸಿದ್ನು. ನಾವು ಸ್ಥಳೀಯ ಕ್ಯಾಂಡಿಡೇಟ್ಗೆ ನಾವು ನಿಂದಿರ್ಸಿದ್ವು. ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದವ್ರ ಅದಾರ, ಸಾಕಷ್ಟು ಕೆಲಸ ಆಗೈತಿ. 29ನೇ ವಾರ್ಡ್ನಾಗ ನಿಮ್ಗೆ ದಾಖಲಾಗಬೇಕತ್ತ ನೋಡ್ರಿ. 29 ಸೃಷ್ಟಿ ಕಾಲನಿಯಲ್ಲಿ ಆಂತರಿಕ ರಸ್ತೆ ಅಭಿವೃದ್ಧಿ ಪಡಿಸುವುದು 27 ಲಕ್ಷ ರೂಪಾಯಿ. ವಿಜಯಪುರ ಕನ್ನಡ ನಗರದಲ್ಲಿ ವಿಜಯಲಕ್ಷ್ಮಿ ನಗರವರೆಗೆ ಮುಖ್ಯ ರಸ್ತೆ ಅಭಿವೃದ್ಧಿ ಪಡಿಸಕ್ಕೆ 40 ಲಕ್ಷ ರೂಪಾಯಿ. ಇಪ್ಪತ್ತೊಂಬತ್ತ ಜಾತಗಾರ ಓಣಿ ಅಡ್ಡ ರಸ್ತೆ ಒಳಚರಂಡಿ ಅಳವಡಿಸುವುದು ಹಾಗೂ ಅಡ್ಡ ರಸ್ತೆಗಳನ್ನು 42,30,000. 29 ವಾರ್ಡ್ ಮುಷ್ರಿಫ್ ಕಾಲನಿ ರಾಘವೇಂದ್ರ ನಿಲಯದಿಂದ ಇನಾಮದಾರ್ ಕಿರಾಣಿ ಅಂಗಡಿಯವರೆಗೆ ರಸ್ತೆ 16 ಲಕ್ಷ ರೂಪಾಯಿ. 29ನೇ ವಾರ್ಡ್ ಸಂಗಮೇಶ್ವರ ಶಾಲೆಯಿಂದ ಶಹಾನಾ ಹಜೇರಿ ಮನಿವರೆಗೆ ಒಳಚರಂಡಿ ಹಾಗೂ ರಸ್ತೆ 35 ಲಕ್ಷ ರೂಪಾಯಿ. ಇವೆಲ್ಲ ಇನ್ನ ಭಾಳ ದಾಖಲೆ ಆಗ್ತದ. ಈಗ ಅರ್ಜೆಂಟ್ ಬರಾನ ನಾನು ತಗೊಳ್ ತೋರ್ಸಿನಿ. ಈ ದಾಖಲೆಗಳನ್ನು ನಿಮ್ ಕಂಡು ತೋರ್ಸಾಕತ್ತೀನಿ. ಈ ದಾಖಲೆ ಆಗಲಿ ನೋಡ್ಕೋರಿ. ಕೆಲವೊಂದು ಕೆಲಸ ಆಗ್ಯಾವ, ಕೆಲವೊಂದು ಕೆಲಸ ಮಾಡಾಕ್ತೋ. ಇದೇ ವಾರ್ಡ್ನ್ಯಾಗ ಪುಟ್ಟುತ್ತಾರೋದು ಎಲ್ಲದ ಅದು ಇದೇ. ಈಗೇನು ಬಿಜೆಪಿ ಕ್ಯಾಂಡಿಡೇಟ್ ಅದಲ್ಲ, ಅವನೇ ಸತಕ ಪೂಜೆ ಮಾಡಿಸಿದಾಗ ಅವನೇ ಅದಾನ. ಎಲ್ಲಿ ಕೆಲಸ ಮಾಡ್ಯಾರ ಅಂತ ಕೇಳ್ತಾರ ವರ್ತಿಯವರು. ಎಲ್ಲಿ ಕೆಲಸ ಮಾಡ್ಯಾರ ನೋಡ್ರಿ. ನೋಡ್ರಿ ಇಲ್ಲಿ ಇಂಥವ್ ಎಷ್ಟು ಫೋಟೋ ಅದಾವ ನೋಡ್ರಿ. ಈ ವಾರ್ಡ್ನಲ್ಲಿ ಮಾಡಿದಂತ ಕೆಲಸಗಳನ್ನು ನಗರ ಶಾಸಕರು ಏನ್ ಮಾಡ್ಯಾರ ಏನಿಲ್ಲ, ನಗರ ಶಾಸಕರು ಏನ್ ಮಾಡ್ಯಾರ ಏನಿಲ್ಲ ಅನ್ನೋದ್ ಬಗ್ಗೆ ನಿಮ್ಗೆ ಗೊತ್ತದ. ಮಗಿಮಠ್ ಸಾಹೇಬ್ರು ಹೇಳ್ತಿದ್ರು, ಇದು NGRY ಇದು ಫಂಡ್ ಅದ. MGNY ಫಂಡ್ನಾಗ ಮೊದಲ ಅವ್ರು 48 ಕೋಟಿ ರೂಪಾಯಿ ತಗೊಂಡ್ ಬಂದಾರ. ಯಾವ್ಯಾವ ವಾರ್ಡ್ನಾಗ ಹಾಕಿರಿ ಮಗಿಮಠ್ ಸಾಹೇಬ್ರ? ಏನ್ ನೈತಿಕತೆ ಅದ ನಿಮ್ಗೆ ಹೇಳಕ? ಈಗ ನಮ್ಮ ಮಾನ್ಯ ಸಚಿವರು MB ಪಾಟೀಲ್ ಸಾಹೇಬ್ರು 150 ಕೋಟಿ ರೂಪಾಯಿ ತಂದಾರ. ಅದ್ರಾಗ ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳ್ತೀರಿ. ಅವಾಗ ಏನಾಗಿತ್ತು ನಿಮ್ಗೆ ಮಾತಾಡಕ? 48 ಕೋಟಿ ರೂಪಾಯಿನಾಗ ಯಾವ ವಾರ್ಡ್ನಾಗ ಹಾಕಿರಿ? ಈ 18 ವಾರ್ಡ್ನಾಗ ಎಲ್ಲರೂ ಕೆಲಸ ಮಾಡಿದ್ರು ತೋರಿಸ್ರಿ. ಮೊನ್ನೆ ಮಗು ಸತ್ತಲ್ಲಿ ಅಲ್ಲಿ ಎಷ್ಟು ಅವಶ್ಯಕತೆ ಇತ್ತು 24 ನಂಬರ್ ವಾರ್ಡ್ನಾಗ, ಅಲ್ಲಿ ಯಾಕೆ ಮಾಡಿಸ್ಲಿಲ್ಲ? ನಿಮ್ಮ ವಾರ್ಡಿಂದ ನಿಮ್ಮ ಪಕ್ಷದೇ ಬಿಜೆಪಿಗೆ ಆರಿಸಿ ಬಂದಂತ ಏನ್ ನಾಕ್ಟಾನ್ ಮತಕ್ಷೇತ್ರದಲ್ಲಿ ಅವ್ರಿಗೆ ಕೆಲಸ ಮಾಡಿಲ್ಲ ಕಿಸಿ ನಂಬಲ್ಲಿ ಇದು ಮಾಡ್ಕೊತಿದಾರ. ಅವರು ನಿಮ್ಮ ಪಾರ್ಟಿಯವರು, ಬಿಜೆಪಿ ಅವರು, ಮಹಾನಗರ ಪಾಲಿಕೆ ಸದಸ್ಯರು, ಅವರಲ್ಲೇ ಕೆಲಸ ಮಾಡ್ಲಕ್ ನೀವು ಅವ್ರಿಗೆ ಬರ್ಬೇಡ ಅಂತ ಹೇಳಿರಿ. ನಮ್ಮಲ್ಲೇ ಫಂಡ್ ಕೇಳಕ್ ಬರ್ಬೇಡ್ರಿ, ನಮ್ ಸಿಟಿ ಅವ್ರಿಗೆ ನೀವು ನಾಕ್ಟಾನ್ಗೆ ಹೋಗ್ರಿ ಅಂತ ಹೇಳ್ತೀರಿ. ಅವ್ರಿಗೆ ಏನ್ ಮಾಡಿರಿ ನೀವು ಸರಾಸರಿ ಮಾಡಿದಿರಂದ್ರ ಇವತ್ತು ನಾವು ಸರಾಸರಿ ಮಾಡ್ಬೋದಾಗಿತ್ತು. ಆವಾಗ ಮಹಾನಗರ ಪಾಲಿಕೆ ಮೇಯರ್ ಅವರು ಒಂದೇ ವಾರ್ಡಿಗೆ ಸಂಬಂಧಪಡುದಿಲ್ಲ, 35 ವಾರ್ಡಿಗೆ ಸಂಬಂಧಪಡ್ತಾರ. ಹೌದು ನಿಜ. MLA ಬರುವುದಿಲ್ಲ, MLA 35 ವಾರ್ಡಿಗೆ ಬರುವುದಿಲ್ಲ. MLA ಬರೇ ಕೇವಲ 17 ವಾರ್ಡಿಗೆ ಸಂಬಂಧ ಅದಾರ. 18 ವಾರ್ಡಿಗೆ MLA ಇಲ್ಲೇನವ್ರು? 18 ವಾರ್ಡಿಗೆ MLAನೂ ಇರ್ಬೇಕಾಗಿತ್ತಲ್ಲ.
ಬಿಡೇನಾಗಿಂದು ರೊಕ್ಕ ತಗೊಂಡು ಹೋಗ್ತೀರಿ, ಯಾವ್ದಾರ ಇದು ಕಟ್ತೀರಿ, ಮಹಾನಗರ ಪಾಲಿಕೆ ರೊಕ್ಕ ತಗೋತೀರಿ, ಎಲ್ಲರ ಬೇಕಾದ್ರೂ ಕಟ್ತೀರಿ. ಮತ್ತ ಶಿವರುದ್ರ ಬಾಲ್ಕುಟವ್ರೆ, ನಿಮ್ ದೇವರ ಹಾನಿ ಮಾಡ್ರಿ, ನಿಮ್ ಕುಲ ದೇವರ ಯಾರದ ಅನ್ನೋದು ಚಲೋ ರೋಡ್ ಇದ್ದಿದ್ದು ಮತ್ತೆ ರೋಡ್ ಕೆಲಸ ಮಾಡ್ಕೋತೀರಿ. ಅಲ್ಲಿ ಏನ್ ಕಾರಣ್ರಿ? ಶಿವಾಜಿ ಸರ್ಕಲ್ ಇಂದ ಒಂದು ತಿಂಗಳ ಮುಂಚೆ ಶಿವಾಜಿ ಸರ್ಕಲ್ ಇಂದ ಈ ಕಡೆ ಇದು WB ಕುಲಕರ್ಣಿ ದವಾಖಾನೆ ತನ ಒಂದು ರೋಡ್ ಮಾಡಿದ್. ಒಂದೇ ತಿಂಗಳಾದ್ಮೇಲೆ ಮತ್ತೆ ಅದಕ್ಕೆ ಕಾರ್ಪೆಟ್ ಮಾಡಿದ್. ಏನ್ ಕಾರಣ? DC ಆಫೀಸ್ ಹಿಂದೆ, DC ಅವ್ರ ಜಿಲ್ಲಾ ಖಾಸಗಿ ಆಫೀಸ್ ಮುಂದೆ ಹಿಂದ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ಸಿರಿ, ಹಿಂದಾಗಡೆ ಶೇಡ್ ಬಿಟ್ಟದು ಮತ್ತೆ ಡಾಮರ್ ರೋಡ್ ಮಾಡ್ಸಿದ್ರಿ. ಅಲ್ಲಿ ಇಬ್ರಾಹಿಂ ರೋಜಾ ರೋಡಿಗೆ ಅಲ್ಲಿ ಹೋದ್ರೆ ನೋಡ, ಅಲ್ಲಿ ರೋಡ್ ಮಾಡ್ಸ್ಯಾರ, ಅಲ್ಲಿ ಯಾವ ರೀತಿ ರೋಡ್ ಮಾಡ್ಸ್ಯಾರ ಅಂತ ಅವ್ರಿಗೆ ಕೇಳ್ರಿ. MG ರೋಡ್ ಮಾಡ್ಸಿರಿ, ನೀವು ತಿರ್ಗಾಡ್ತೀರಿ ಎಲ್ಲ ಮಾಧ್ಯಮದವ್ರು. ಎರಡ್ ಸಲ ರೋಡ್ ಆಯ್ತದ. 2 ಸಲ ರೋಡ್ ಆದಾಗ್ನು ಇವತ್ತಿನ ಏನ್ ಪರಿಸ್ಥಿತಿ ಅದು ನೀವ್ ಹೇಳ್ರಿ. ಏನ್ ಮೇಯರ್ ಅವ್ರು ಯಾವ ಕೆಲಸ ಮಾಡಿರೋದ್ ಕೇಳ್ತಿರಲ್ಲ? ನಿಮ್ಮ ಆಫೀಸ್ ಮುಂದೆ ಡ್ರೈನೇಜ್ ಸಮಸ್ಯೆ ಆಗಿತ್ತು, ರೋಡ್ ಮಾಡ್ಸಿದ್ರಿ, ಅಲ್ಲಿ ಯಾರು ಕೆಲಸ ಮಾಡ್ಸಿದ್ರಿ? ಮಗಿಮೇಡ್ ಸಾಹೇಬ್ರ ಉತ್ತರ ಕೊಡ್ರಿ, ಇದಕ್ಕೆ ಯಾರು ಕೆಲಸ ಮಾಡ್ಸಿರೋದು? ಜನರ ತೊಂದರೆ ಏನೈತಿ ಅದು ಮಾಡ್ಬೇಕಾಗ್ತೈತಿ. ನಮ್ಮಲ್ಲಿ ಫಂಡ್ ಇಲ್ಲ, ನಿಮ್ಗೂ ಗೊತ್ತದಲ್ಲ ಫಂಡ್ ಇಲ್ಲ ಅನ್ನೋದು. ಆದ್ರೂ ಎಷ್ಟು ಕೆಲಸ ಮಾಡಿದ್ವಿ ನಾವು. ಜನರಲ್ ಫಂಡ್ನಾಗ ಸುಮಾರು ಬಂದ್ ಕೂಡಲೇ 15 ಹಣಕಾಸಿನ ಅಮೌಂಟು 35 ವಾರ್ಡ್ನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಜನರಿಗೆ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ವು. ಆಮೇಲೆ 18 ವಾರ್ಡಿಗೂ ಕೆಲಸ ಹಾಕಿದ್ವು. ನಿಜ, 18 ಒಳಗೆ ಯಾಕೆ ಹಾಕಿದ್ವು? ನೀವು ಯಾವ ₹1 ಕೆಲಸ ಅಲ್ಲಿ ಹಾಕಿದ್ದಿಲ್ಲ, ಅದರ ಸಂಬಂಧ ಅದು ಹಾಕಿದ್ವು. ಅವ್ರಿಗೆ ಹೇಳಿ ಹಾಕಿದ್ವು ಎಲ್ಲ ಸದಸ್ಯರಿಗೆ. ಅದು ಆದ್ಮೇಲೆ ನಿಮ್ಗೂ ಹಾಕಿದ್ವು. ರೆಕಾರ್ಡ್ ಅದ, ರೆಕಾರ್ಡ್ ನಿಮ್ಗೆ ಹಾಕಿದ್ ಎಲ್ಲ ರೆಕಾರ್ಡ್ ಅದ. ಯಾವ್ಯಾವ ಹಾಕ್ಯಾರ ಅಧಿಕಾರಿಗಳು ಕೆಲವೊಂದು ತಪ್ಪಲಿಂದ 3 ಈಗ ಒಂದು 9-10 ತಿಂಗಳನ್ಯಾಗ 4 ತಿಂಗಳ MP ಇಲೆಕ್ಷನ್ ಬತ್ತು. ಏನ್ ಮಾಡ್ಲಿಕ್ಕೆ ಸಾಧ್ಯದ? ನಮ್ಗ 1 ತಿಂಗಳ ಸನ್ಮಾನಕ್ಕೆ ಹೋಯ್ತು. ಮತ್ ಈ ತಿಂಗಳ ಪೂರಾ ನೀತಿ ಸಹಿತಿ 3 ಕಮಿಷನರ್ ಚೇಂಜ್ ಆದ್ರು. ಯಾವ ಅಧಿಕಾರಿ ಇರ್ತಾರ, ಯಾವ ಮೇಯರ್ ಮಾಡ್ಲಿಕ್ಕೆ ಸಾಧ್ಯದ? ಮೊದಲು ಬಹಳಷ್ಟು ಮೇಯರ್ ಆಗ್ಯಾರ. ಮೇಯರು ಇಲ್ಲ, ಮೆಂಬರ್ನು ಇದ್ದಿಲ್ಲ, ಏನೂ ಇದ್ದಿಲ್ಲ, ಶಾಸಕರು ಒಬ್ಬರು ಇದ್ದಿಲ್ಲ, ఎవರಕ್ಕೆ ಮಾಡಿಸ್ಲಿಲ್ಲ. ನೀವು ಮಾಡಿಸಿದ್ರ ಇವತ್ತೇನ್ ಸಮಸ್ಯೆ ಆಗ್ತಿತ್ತು? ಫ್ಲಡ್ ಆದಾಗ 2 ಲಕ್ಷ ರೂಪಾಯಿ ಅವರಿಗೆ ಮಹಾನಗರ ಪಾಲಿಕೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಫ್ಲಡ್ ಆದಾಗ ನಗರ ಶಾಸಕರು ಎಲ್ಲ ಹೋಗಿದ್ರು. ಕೇವಲ 2 ವಾರ ನಿಮ್ಮ ಹಾಳ್ನಾಗೆ ಹೋಗ್ತೀರಿ. ಅವಾಗ ಬಿಜಾಪುರ ಸಮಸ್ಯೆ ಶಾಸಕರು ಇರ್ಲಿಲ್ಲವ? ಬಾಗವಾನ್ ಕೊಲ್ಲಾಗ ನೀರ್ ನಿಂತಾಗ ಅಲ್ಲಿ ಮಂದಿ ಸತ್ತಾರ, ಅದರ ನೋಡಕ್ ಬಂದಿರಿ. 24 ನಂಬರ್ ಮಗು ಸತ್ತಿತ್ತಲ್ಲಿ, ನೀವು ನೋಡಕ್ ಬಂದಿದ್ರಿ? ಯಾವ ಬಿಜೆಪಿ ಸದಸ್ಯರು ಬಂದಿದ್ರು? ಏನಾಗಿತ್ತು ನಿಮ್ಗೆ ಅವಾಗ? ಅದೇ ಸೋಲಾಪುರ ರೋಡಿಗೆ ಮಲ್ಲನಗೌಡರ ಬ್ರಾದರ್ ಮಲ್ಲನ ಪಾಟೀಲ್ ಅವರು, ನಿಮ್ಮ ಮನುಷ್ಯ 6ನೇ ನಂಬರ್ ವಾರ್ಡ್ನಾಗ, ಅವಾಗೆಲ್ಲ ಬಂದಿದ್ರು, ಶಾಸಕರು ಬಂದಿದ್ರು, 2 ಸದಸ್ಯರು ಬಂದಿದ್ರು. STPನಾಗ 2-3 ಹುಡುಗರು ಸತ್ತು, ಅವಾಗೆಲ್ಲ ಹೋಗಿದ್ರಿ? ಯಾಕೆ ನೋಡಕ್ ಬಂದಿಲ್ಲ? ದೊಡ್ಡ ಮಾತಾಡಕ್ ನನಗೂ ಬರ್ತೈತಿ, ಪ್ರಾಕ್ಟಿಕಲ್ ಆಗಿ ಮಾಡಿರಿ. ಮೇಯರ್ ಧರ್ಮಪತ್ನಿ ಅವರು ಕೆಲಸ ಮಾಡ್ತಾರ, ಮತ್ತೆ ನಿಮ್ಮ ಬಿಜೆಪಿನಾಗ ನಿಮ್ಮ ತಾಯಂದ್ರು, ನಿಮ್ಮ ವೈನ್ಯಾರು, ನಿಮ್ಮ ಅಕ್ಕಂಗಿಯರು ಆರ್ಸಿ ಬಂದಿಲ್ಲ, ಇನ್ನು ಅವರೇ ಬರ್ತಾರ, ನೀವೇ ಮಾಡ್ತೀರಿ? ಅವ್ರು ಬರುವುದಿಲ್ಲ. ಭೂಮಿ ಪೂಜೆಗೆ ಯಾರು ಕಳಿಸ್ತೀರಿ? ಅಂತ ನಿಮ್ಮ MLA ಮಗ ಕಳಿಸ್ತಿರಲ್ಲ. ಎಷ್ಟು ಕೋಟಿ ಬೇಕು? 35 ವಾರ್ಡ್ ತಿರ್ಗಾಡಿದು. ಎಷ್ಟು ಬೇಕು ಕೊಟ್ಟು ನಿಮ್ಗ? ಬರೇ ಮಾತಾಡುದಿಲ್ಲ, ಪ್ರೂಫ್ ಸಮೇತ ಹೇಳ್ತೀನಿ. ಅವರಿಗೆ ಕೇಳ್ರಿ, ಎಷ್ಟು ಸಲ ಬಂದಾರ ಪೂಜೆಗೆ, ಎಲ್ಲೆಲ್ಲೇ ಬರ್ತಾರ ಪೂಜೆಗೆ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾವು ಮಾಡಿದ್ರೆ ತಪ್ಪ? ನೀವು ಈಗ ಬರೇ ಸುಳ್ಳು ಹೇಳ್ಕಿಸಿ ಬಿಜೆಪಿ ಕ್ಯಾಂಡಿಡೇಟ್ ಸೋಲ್ತಾರ ಅನ್ನೋದು ಭಯ ಅಲ್ಲಿಂದ ಸುಳ್ಳು ಮಾತಾಡಕತ್ತೀರಿ. ಇದು ಏನೇನು ಇಲ್ಲ. ಚಿತಾಗಾರ್ ಬಗ್ಗೆ ಹೇಳಿದ್ರಿ, ನಮ್ಮ ಪ್ರೇಮಾನಂದ್ ಬಿರಾದರ್ ಅವರು ಯಾಕೆ ಮೀಟಿಂಗ್ನಾಗ ಏನು ಇದು ಆಗಿತ್ತು ನಿಮ್ಗೆ? ಮೀಟಿಂಗ್ನಾಗ ಅಲ್ಲಿ ಟ್ರಾವ್ ಅನುಮತನ ಸುಮ್ ಕೂತ್ರಿ. ಟ್ರಾವ್ ಪಾಸ್ ಆದ್ಮೇಲೆ 1 ಸದಸ್ಯರು ಮಾತಾಡಿಲ್ಲ ಅಲ್ಲಿ. ಆ ಚಿತಾಗಾರ ಮಾಡ್ಬೇಕಾದ್ರೆ ಅದು ಏನ್ ಮುಸಲ್ಮಾನರು ಮಾಡಕತ್ತು? ಆ ಚಿತಾಗಾರ ಏನ್ 4 ಕೋಟಿ ರೂಪಾಯಿ ಅದ, ನಾವು ಯಾವ ಮುಸಲ್ಮಾನ ಸ್ಮಶಾನಕ್ಕೆ ಹೋಗ್ಲಾಕತ್ತೀವಿ? ಅದು ಇಲ್ಲೇ 29 ವಾರ್ಡಿನ ಸಮಸ್ತ ಜನರಿಗೆ ಅನುಕೂಲ ಆಗಲಿ,
ಕಾಲೇ ಭಾಗದಾಗ SC ST ಮಂದಿ ಅದ್ರ ಅವ್ರಿಗೆ ಅನುಕೂಲ ಆಗ್ಲಿ, ಬ್ರಾಹ್ಮಣ ಸಮಾಜ ಇಲ್ಲ ಸಮೀಪ ಇದ್ದವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ. ಇಲ್ಲಿ ಬ್ರಾಹ್ಮಣ ಸಮಾಜ ಎಲ್ಲ ಕೋವಿಡ್ನ್ಯಾಗ ಸಾಕಷ್ಟು ಜನಗಳನ್ನು ರೋಡ್ ಮ್ಯಾಗ ನಿಂತಿದ್ದು, ಅದು ಅನುಕೂಲ ಆಗೋ ಸಲುವಾಗಿ ಇಲ್ಲಿ ಇದ್ದಂತ ಹಿಂದೂ ಸಮಾಜದವರಿಗೆ ಅವ್ರಿಗಾಗ್ಲಿ ಎಲ್ಲ ಬಾಳ ಬಡವರು ಅದಾರ, ಇಲ್ಲಿ ಅವ್ರಿಗೆ ತೊಂದ್ರೆ ಆಕೈತಿ, ಸಂಜೆ ಅಂತಿಮ ಸಂಸ್ಕಾರ ಮಾಡಕ್ ತೊಂದ್ರೆ ಆಕೈತಿ ಅನ್ನೋದು ಇಲ್ಲಿ ಸಾಕಷ್ಟು ಅನುಕೂಲ ಆಕೈತಿ, ಎಲ್ಲಾ ಜನರಿಗೆ ಎಲ್ಲಾ ಸಮಾಜ ವರ್ಗದವ್ರಿಗೆ ಆಕೈತಿ ಅನ್ನೋ ದೃಷ್ಟಿಯಿಂದ ನಾವು ಅದು ಮಾಡಾಕತ್ತಿದ್ವಿ. ಏನದು ಹೋಗಿ ರಜಾಕ್ ಬರ್ತೀವ್ರಿ ಸ್ಮಶಾನಾಗ ಮಾಡ್ಕೊಳತ್ತಾರ? ಏನ್ ರಜಾಕ್ ಬರ್ತಿದ್ ಅದು ಸ್ಮಶಾನ ಐತಿ ಎಲ್ಲರೇ? ಅಲ್ಲಿ ಪ್ರೇಮಾನಂದ ಮಾಡಾಕತ್ತಿದ್ವು, ಅಲ್ಲಿ ಸುಡುದಿಲ್ಲ, ಅಲ್ಲಿ ಬರೀ ಗೊರಾಳದಲ್ಲಿ ಒಂದ್ ಕಡೆ ಶಿವರುದ್ರ ಬಾಗಲಕೋಟೆ ಹೇಳ್ತಾನ ನಮ್ಮ ಸಮಾಜನಾಗೆಲ್ಲ ಮಾಡಿದ್ರೆ ಇದು ಆಕೈತಿ ಅದ್ಕಿಸಿ, ಅಲ್ಲೇ ಮಾಡಿದ್ರೆ ಏನ್ ಆಕೈತಿ ನಿಮ್ಗ? ನಿಂಬಲ್ಲೇ ಹೊಂದಾಣಿಕಿಲ್ಲ. ಇವಾಗ ನಮ್ಮ ರಾಜೇಶ್ ಜೋಗೇರಿ ಮತ್ತೆ ಅಶೋಕ್ ನಮ್ಗಂಡು ಅವ್ರು ಇಲ್ಲಿ ಸೋಲಾಪುರ್ ಮಾಡತ್ತಾರ, ಇವ್ರಲ್ಲೇ ಪ್ರೇಮಾನಂದ್ ನಮ್ಮಲ್ಲೇ ಮಾಡತ್ತಾರ. ನಿಂಬಲ್ಲೇನೆ ಇನ್ನ ಕಿಚ್ಚಾಟ ನಡೆದೈತಿ. ನೀವು ಎಲ್ಲರೇ ಮಾಡ್ರಿ, ಅದು ನಮ್ ಧರ್ಮಗಲ್ಲ, ಅದು ಎಲ್ಲರೇ ಮಾಡ್ಲಿ. ನಮ್ ಹಿರಿಯರು ಏನ್ ಹೇಳ್ತಾರ ಅದ್ರ ಪ್ರಕಾರ ಮಾಡ್ಲಿ, ಎಲ್ಲೇ ಮಾಡಿದ್ರೆ ತೊಂದ್ರೆ ಇಲ್ಲ. ಮಾಡಿದ್ರು ಅದು ಸಮಸ್ತ ಹಿಂದೂ ಸಮಾಜ ಜನರಿಗೆ ಅದ, ಬೇರೆ ಯಾವ ಸಮಾಜಿಗೆ ಅನುಕೂಲ ಸಮಾಜ ಮಾಡ್ತಾ ಇಲ್ಲ. ಗಾಡಿದ್ ಹೇಳ್ತೀರಿ, ಗಾಡಿದ ಬಗ್ಗೆ ಏನ್ ಗೊತ್ತದ ನಿಮ್ಗ? ನಾಳೆ ನೀವು ಯಾರೇ ಆಗ್ತಿರಲ್ಲ, 35 ಮಂದಿ ಒಳಗೆ ಯಾರು ಮೇರ್ ಹಾಕ್ಯಾರ, ಅವ್ರಿಗೆ ಗೌರವ ಬೇಕಾಗಿಲ್ವಾ? ಅವ್ರಿಗೆ ಬೇಕಾಗಿಲ್ಲ ಗೌರವ? ಬೇರೆ ಕಡೆ ಎಲ್ಲಾ ಕಡೆ ಏನೇನ್ ಆಗ್ಯಾವ ಅನ್ನೋದು ಅದು ನೋಡ್ಕೊಂಡ್ ಬರ್ರಿ. ನಿನ್ನೆ ಮನೆ ಬಂದು ಮಾತಾಡಕತ್ತೀರಿ, ಹೋಗ್ರಿ ಮಹಾನಗರ ಪಾಲಿಕೆಗಳಲ್ಲಿ ಏನೇನೇನಾಗೈತಿ, ಯಾವ ರೀತಿ ಮಹಾಪೌರರಿಗೆ ಇರ್ತೈತಿ, ಅವ್ರ ಸೌಲಭ್ಯ ಏನದಾವ್ ಅದ್ ನೋಡ್ಕೋರಿ, ಆಮೇಲೆ ಮಾತಾಡ್ರಿ. ಇವರು ಮಗಿಮಠ್ ಸಾಹೇಬ್ರು ಹೇಳ್ತಾರೆ 2018ರಿಂದ 2023 ತನ ಬೊಂಬೈ ಸರ್ಕಾರ ಸಾಕಷ್ಟು ಫಂಡ್ ತಂದಿಸಿ ಎಲ್ಲೆಲ್ಲಿ ಮಾಡ್ಯಾರ, ಎಲ್ಲಿ ರೋಡ್ ಇದ್ದಿದೆ ಅದೇ ರೋಡ್ ಅನ್ನು ಮತ್ ಹಡ್ಡಿ ಅಲ್ಲೇ ಕೆಲಸ ಮಾಡತ್. ಶಿವರುದ್ರ ಬಾಗಲಕೋಟೆ ಅವ್ರು ದೇವರ ಹಾನಿ ಮಾಡತ್ ಹೇಳ್ರಿ, ನಾನೇ ಪೂಜೆಗೆ ಹೋಗಿನ ಅವ್ರ ವಾರ್ಡ್ನಾಗ, ಅಲ್ಲಿ ಅದೇ ವಾರ್ಡ್ನಾಗ ಅವ್ರಿಗೆ ತಾರತಮ್ಯ ಮಾಡತ್ತಾರ, ಅವ್ರು ಬೇರೆಯವ್ರ ವಾರ್ಡ್ನಾಗ ನೋಡಾಕತ್ತಾರ. ಈ ನಾಳೆ ಅವ್ರು ಲೇಔಟದ ಏನ್ ಸರ್ವಿಸ್ ರೋಡ್ ಬಿಟ್ಟಾರೋ ಆ ರೋಡ್ ಕ್ಯಾನ್ಸಲ್ ಹ್ಯಾಂಗ್ ಮಾಡ್ಸಾರೋ, ಆ ರೋಡ್ ಕ್ಯಾನ್ಸಲ್ ಮಾಡಕ್ ಯಾವ ಕಾರಣ ಅದಾರ ಅದಕ್ಕೆ ನಾವು ಅದಕ್ಕೆ ತನಿಖೆ ಮಾಡಿಸ್ತೀನಿ, ಗೊತ್ತಾಗ್ಲಿ ಅವ್ರಿಗೂ. ಪ್ರಾಯಶಃ ಏನೈತಿ, ಬಸವನಗೌಡರಿಗೆ ವಯಸ್ಸಾಗೈತಿ, ನಿಂದರಿ ನೀವು ಮನ್ಯಾಗ ಕೂಡ್ರಿ, ನಾವು ಟಿಕೆಟ್ ತಗೋತೀವಿ ನಿಮ್ ಬಯಸಿರ್ಬೇಕು. ಇನ್ನ ಗೌಡ್ರು ಗಟ್ಟದ್ರ ನಿಮ್ ಟಿಕೆಟ್ ಸಿಗುದಿಲ್ಲ. ಶಿವರುದ್ರ ಗೌಡ್ರು ಇನ್ನ ಪಟ್ನಿ ಹೋಗುದಿಲ್ಲ, ನೀವು ಅಟ್ಟ ಟಿಕೆಟ್ ಸಂಬಂಧ ಮಾತಾಡ್ಬೇಡ್ರಿ. ನೀವು ಆಗ್ಲಿ, ಪ್ರೇಮಾನಂದ್ ಆಗ್ರಿ, ರಾಜೀವ್ ಮಗಿಮಠ ಆಗ್ಲಿ, ಬರೀ ಕನಸು ನೋಡುದು ಟಿಕೆಟ್ ದಿನ. ನಮ್ಮಲ್ಲಿ ಬೇರೆ ಟಿಕೆಟ್ ನಾವು ಕೊಡೋರಿಲ್ಲ, ನಾವು ಕೇಳೋರು ಅಲ್ಲ. ಹಮೀದ್ ಮುಷ್ರಿಫ್ ನಮ್ ನಾಯಕ, ಹಮೀದ್ ಮುಷ್ರಿಫ್ಗೆ ಟಿಕೆಟ್ ಕೊಡಿಸ್ತೀವಿ. ನೀವು ಏನ್ ಡೂಪ್ಲಿಕೇಟ್ ಮಾಡಿರಲ್ಲ, ನಾವು ಒರಿಜಿನಲ್ ಮಾಡಿ ನಾವು ಗೆಲ್ ತೋರಿಸ್ತೀವಿ. 29 ವಾರ್ಡ್ನಾಗ ಎಲ್ಲಾ ಜನರು ಮನಸ್ಸು ಮಾಡ್ಯಾರ, ಅವರಿಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಬೇಕು. ಸ್ಥಳೀಯವರು ಅದಾರ, ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ಯಾರ. ಆದ್ದರಿಂದ ನಮ್ಮೆಲ್ಲ ಹಿರಿಯರು ಕೂಡ್ಕಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಾರ. ನಮ್ಮೆಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡಿ ಅವ್ರಿಗೆ ಗೆಲ್ಸುವಂತ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಅವ್ರು 100% ಗೆಲ್ತಾರ ಅನ್ನೋದು ಖಾತ್ರಿಯಾಗಿ. ಇವರು ಏನ್ 4-5 ದಿವಸ ಎಲ್ಲ ಚುರುಕಾಗಿವಲ್ಲ, ಪಾದಯಾತ್ರೆ ಮುಖಾಂತರ ತಿರ್ಗಾಳಕತ್ತಿದ್ದು ನೋಡ್ತಾ ಇದಾರ, ಮನಿ ತಿರ್ಗಾಡ್ತಾ ಇದ್ರು ನೋಡ್ತಾ ಇದಾರ. ಅವೆಲ್ಲ ನೋಡಿ ಗಾಬರಿ ಆಗ್ಯಾರ. ಶಾಸಕರು ಖುಷ್ ಮಾಡ್ಯಾರ, ಇವ್ರು ಬಂದು ಕತ್ತೆ ಪ್ರೆಸ್ ಮಾಡತ್ತಾರ. ಇವ್ರು ತನ್ನ ಮನಸ್ಸಲ್ಲೇ ಮಾಡಿಲಿದ್ವಲ್ಲ. ನೀವು ಪೂಜ್ಯ ಮಹಾಪೌರ ಪತಿಯಾಗಿ ಮಾಡಕತ್ತಾರ, ಮತ್ತೆ ನಿಮ್ ಮಕ್ಕಳು ಮಾಡಿದ್ರೆ ನಡೀತೈತಿ. ನೀವು ನಿಮ್ ತಾಯಂದರು ಇದ್ದಾಗ ನೀವು ಮಕ್ಕಳು ಮಾಡಿದ್ರೆ ನಡೀತೈತಿ, ನಿಮ್ ಹೆಂಡತಿಯವರು ಇದ್ದಾಗ ಅದು ಮಾಡಿದ್ರೆ ನಡೀತೈತಿ. ಬೇರೆಯವ್ರು ಮಾಡಿದ್ರೆ ತ್ರಾಸ ಆಗತ್ತೆ. ನೋಡ್ರಿ, ಜನರಲ್ ಫಂಡ್ ಅದು ಎಲ್ಲ ವಾರ್ಡ್ನಾಗ ಹಾಕಿದೀವಿ. ಕೆಲವೊಂದು ವಾರ್ಡ್ ನಲ್ಲಿ ಟೆಂಡರ್ ಮಾಡಿಲ್ಲ. 3 ಕಮಿಷನರ್ ಬದಲಾವಣೆ ಆದ ಕಾರಣ ಅಧಿಕಾರಿಗಳು ಇಲ್ಲತ್ನಾಗ ಇರ್ಲಿಲ್ಲ. ಅವ್ರ ಅಧಿಕಾರಿಗಳು ಮಾಡಿಲ್ಲ. ಅಧಿಕಾರಿ ಮಾಡಿದ ತಪ್ಪಿಗೆ ಅವ್ರು ಹೇಳ್ತಿದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು ಮಗಿಮಠ್ ಸಾಹೇಬ್ರು. ಯಾವ ಭ್ರಷ್ಟಾಚಾರ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ, ಅವ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದೀವಿ. ಏನ್ ಸಾಗರ್ ಹತ್ಕಿಸಿದಿಲ್ಲ, ಕೇವಲ ಸಾಗರ್ ಸಸ್ಪೆಂಡ್ ಆಗ್ಬಾರ್ದಿತ್ತು. ಇನ್ನ 3 ಮಂದಿ ಅದಾರ, ಅವ್ರಿಗೆ ನಿಮ್ ಶಾಸಕರು ಅವ್ರಿಗೆ ಹೆಲ್ಪ್ ಮಾಡ್ಯಾರ. ಆಯ್ತು, ತನಿಖೆ ಮಾಡಿಸಿ ಶಿವಡಿ ತನಿಖೆ ಮಾಡ್ರಿ. ಆ ಭ್ರಷ್ಟಾಚಾರ ಒಳಗೆ ಯಾರ್ಯಾರು ಅದಾರ ಅನ್ನೋದು ಎಲ್ಲಾರ ಹೋಗ್ಲಿ. ಈಗಾಗಲೇ ಬಹಳಷ್ಟು ಏನ್ ಇವ್ರ ಮಂದಿಗೆ ರಿಲೀವ್ ಆಗುದದ, ರಿಲೀವ್ ಮಾಡಕ್ ಇನ್ನ ತಯಾರಿಲ್ಲ. ಕೆಲವೊಬ್ಬ ಮಾತು ಕೇಳ್ಕಿಸಿ
ಅಧಿಕಾರಿಗಳು ರಿಲೀವ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲೇ ಕೆಲವು ಅಧಿಕಾರಿಗಳು 7 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೋತ ಅವ್ರಿಗೆ ಇದು ಆಗ್ಬಿಟ್ಟೈತಿ. ಶಾಸಕರ ಒಮ್ಮಕ್ಳಿಂದ ಅವ್ರು ಕೆಲಸ ಮಾಡ್ತಾ ಇಲ್ಲ. ಆ ಕಾರಣ ಎಲ್ಲರೂ ಬಂದ್ ಕಿಸಿ ಮೇಯರ್ ಮಾಡಿಲ್ಲ. ಮೇಯರ್ ಸಿಗ್ನೇಚರ್ ಮಾಡಿಲ್ಲ. ನೀವು ಯಾವುದೇ ಫೈಲ್ ತಂದ್ರ 35 ವಾರ್ಡ್ ಮಂದಿಗೆ ಹೇಳ್ತೀನಿ ನಾನು, ನೀವು ಯಾವುದೇ ಫೈಲ್ ತಂದ್ರ ನಿಮ್ಮ ದೇವರಾಣಿ ಪ್ರಮಾಣ ಮಾಡಿ ಹೇಳ್ರಿ, ನಾನು ಸಹಿ ಮಾಡ್ಕೊಳ್ಳಿಲ್ಲಪ್ಪ ಅಂತ. ನಾವು ಸಹಿ ಮಾಡಿದ ನಂತರ ಕೆಲಸ ಮಾಡ್ಕೊಳ್ತೀವಿ ನಿಮ್ದು. ಆ ಇವ್ರು ನಮ್ಮ ಕಮಿಷನರ್ ಮಾಡಿಲ್ಲ, ಇಂಜಿನಿಯರ್ ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂದ್ರೆ ಅದಕ್ಕೂ ನಾವೇ ಜವಾಬ್ದಾರ. ನಿಮ್ ಕೆಲಸ ಏನು? ಮತ್ತು ನೀವು ಮಾಡ್ಕೋಬೇಕಾಗಿದ್ದು ನೀವು ಕೆಲಸ ಮಾಡ್ಬೇಕು. ನೀವು ಯಾವ್ಯಾವ ಫೈಲ್ ತಂದಿರಿ, ಯಾವ್ಯಾವ ಕೆಲ್ಸಕ್ಕೆ ತಗೊಂಡ್ ಬಂದಿರಿ, ನೀವು ದೇವರ ಪ್ರಮಾಣ ಮಾಡೋಕ್ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹಾನಿ ಮಾಡಿ ಹೇಳ್ಬೇಕು. ನಿಮ್ಮ ಫೈಲ್ ಸೈನ್ ಮಾಡಿಲ್ಲ ವರ್ತಿಯವ್ರ ಕೇಸಿ. ಯಾವುದೇ 35 ವಾರ್ಡಿನ ಸದಸ್ಯರಲ್ಲಿ ಎಲ್ಲರಿಗೂ ನಾನು ಸಮಕ್ಷಮ ಕೇಳ್ತಾ ಇದ್ದೀನಿ. ಕೆಲಸ ಟೆಂಡರ್ ಆಗಿಲ್ಲ ಬಿಟ್ಟಿಲ್ಲ ಅದು ಬೇರೆ ವಿಷಯ. ನೀವು ಯಾವ್ಯಾವ ಸಂದರ್ಭನಾಗ ತಂದಿರಿ ಪ್ರತಿಯೊಂದು ಸಹಿ ಮಾಡಿಸ್ಕೊಟ್ಟಿದೀವಿ. ಯಾವ ಉಳ್ದೈತಿ ತೋರಿಸ್ರಿ, ಇದು ಫೈಲ್ ಆಗಿಲ್ಲ ಕೇಶಿ. ಯಾವ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಯಾವ ಭ್ರಷ್ಟಾಚಾರ ಅದ ತನಿಖೆ ಮಾಡಿಸ್ರಿ. ನಾನು ನಿಮ್ ಜೊತೆಲಿ ಕುಂಡಿರ್ತೀನಿ. ಯಾರ್ಯಾರು ಅದಾರೋ ನೋಡೋಣ. ಅವಾಗ ಅವ್ರಿಗೆ ಯಾರು ಉಳಿಸ್ಲಕ್ ಬರ್ತಾರೆ ಅದನ್ನು ನೋಡೋಣ. ಆದ್ದರಿಂದ ಯಾರಿಗೆ ನೀವು ಮಾತಾಡ್ಬೇಕಾಗೈತಿ ಅದು ನೀವು ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ. ನಾಳೆ ದಿವಸ ಇಲೆಕ್ಷನ್ ಅದ. ನಾನು ಸಮಸ್ತ 29 ವಾರ್ಡಿನ ಮಹಾಜನತೆಯಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ವರ್ಗದ ಸಮಾಜದವರಿಗೆ ಕಳ್ಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಿಮ್ಮ ವಾರ್ಡ್ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತೈತಿ. ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಈಗಾಗಲೇ 150 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. 150 ಕೋಟಿ ರೂಪಾಯಲ್ಲಿ ಅವ್ರು ಯಾವ್ಯಾವ ಏನ ಮಾರ್ಗದರ್ಶನ ಮಾಡ್ತಾರೆ ಅವ್ರು ಕೇಳ್ಕೊಂಡ್ ಕಿಸಿ ಸರಿಯಾಗಿ ಅವ್ರು ಯಾವ ಮಾರ್ಗದರ್ಶನ ಮಾಡ್ತಾರೆ ಪ್ರಕಾರ ಎಲ್ಲ ಕೆಲಸ ಹಾಕೊಂಡ್ ಕಿಸಿ ನಿಮ್ಮ ವಾರ್ಡ್ ಅನ್ನು ಅಭಿವೃದ್ಧಿ ಮಾಡ್ತು. ತಾವು ನಾಳೆ ದಿವಸ ಬೆಳಗ್ಗೆ ಮುಂಜಾನೆ ಎದ್ದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರು ಪ್ರಚಂಡ ಬಹುಮತದಿಂದ ಅರಸ್ ತಗೊಂಡ್ ಬಂದು 2 ನಂಬರ್ ಬಟನ್ಗೆ ಒತ್ತಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ, ಮೈನಾರಿಟಿ ಫಂಡ್ ಬಗ್ಗೆ ನಮ್ಮ ರಾಹುಲ್ ಜಾಧವ್ಜಿ ಬಹಳ ಇಂಪಾರ್ಟೆಂಟ್ ಮಾತಾಡಿದ್ರು. ರಾಹುಲ್ ಜಾಧವ್ಜಿ ನೀವು 2 ಮಾತು ಮಾತಾಡೋದು ಬಿಟ್ಟು ಬಿಡ್ರಿ. ನೀವು ಮೈನಾರಿಟಿ ಫಂಡ್ ಬಂದಿದ್ದು ನಿಮ್ಮ ಶಾಸಕರು ಎಲ್ಲಿ ಹಾಕ್ಯಾರ ಕೇಳ್ರಿ. 20 ನಂಬರ್ ವಾರ್ಡ್ನಾಗ ಹಾಕಿದ್ದು ಅಂಕಿ ಸಂಖ್ಯೆಯಲ್ಲಿ ಅವನ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನಾನು. ನಮ್ಮ ಫಂಡ್ ಬಂದಿದ್ರು ನಿಮ್ಗೆ ಸಾಲ್ವಾಲ್ತು. ವಾರ್ಡ್ ನಂಬರ್ 22 ಪ್ರೇಮಾನಂದ್ ಬಿರಾದರ್ನಾಗ ಹಾಕ್ಸಿರಿ. ಪ್ರೇಮಾನಂದ್ ಬಿರಾದರ ಹಿಂಗ್ ಮಾಡ್ಕಿಸಿ ಟಿಕೆಟ್ ಬರ್ತೈತಿ, ನಮ್ಮ ಅನ್ನದನ್ನ ನಿಮ್ ಮುದ್ದಾದನ್ನ ಚಳ್ಕೊತ ಅವ್ರು ತಿರ್ಗಾಡ್ತಾರ. ಟಿಕೆಟ್ ತೋಲಕ್ ನಿಮ್ಗೆ ಪ್ರೇಮಾನಂದ್ ಇನ್ನೂ ಅವಕಾಶ ಇಲ್ಲ, ಬಹಳ ಟೈಮ್ ಬೇಕಾಗ್ತೈತಿ ನಿಮ್ಗೆ. ನೀವು ಟಿಕೆಟ್ ಸಾಲ್ವ್ ಮಾಡಿ ದೊಡ್ಡ ಮಾತಾಡತ್ರಿ. ನೀವು ಶಾಸಕರಾಗಿರಿ, ಸಚಿವರಾಗಿರಿ, MP ಆಗಿರಿ, ಪ್ರೈಮ್ ಮಿನಿಸ್ಟರ್ ಆಗಿರಿ, ನಾವೇನು ನಮ್ಗೆ ಇದು ಇಲ್ಲ. ಅದು ಬೇರೆಯವ್ರಿಗೆ ಇಲ್ಲತ್ರ ಮಾತಾಡೋದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಈ 29ನೇ ವಾರ್ಡಿಂದ ಇಲೆಕ್ಷನ್ ನಾವು ಗೆಲ್ತೀವಿ, ನಾವು ಗೆಲ್ಲೇ ತೋರಿಸ್ತೀವತ್ತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತ ಅದಕ್ಕೆ ನಾಳೆ ಬಹಳ ನಮ್ಮ ಅಭ್ಯರ್ಥಿ ಏನದ ಬಾಬು ಯಲಗಂಟಿ ಅವರು ಯಾವುದೇ ಕಾಲಕ್ಕೆ ಗೆಲ್ತಾರ ಅನ್ನೋದು ಭಯ ಹುಟ್ಟಿ ಅವ್ರು ಎಲ್ಲಾ ರೀತಿಯಿಂದ ನಮ್ಗೆ ಅಪವಾದ ಮಾಡೋದು ಮಾಡ್ತಾರೆ. ಈ ಅಪವಾದ ಸುಳ್ಳು, ನಾನು ಖಂಡನೆ ಮಾಡ್ತೀನಿ. ಅವ್ರು ಯಾವತ್ತೂ ಇದು ಆಗಿಲ್ಲ. ಅವ್ರು ಬರೀ ಮೀಟಿಂಗ್ನಾಗ ಬಂದ್ ಕಿಸಿ ಫೋಟೋ ಬರ್ಬೇಕು, ಟಿವಿಯಾಗ ಬರ್ಬೇಕು ಅನ್ನೋದ್ರಿಂದ ಮೀಟಿಂಗ್ನಾಗ ಬದಲಾಡಿ ನಾಟಕ ಮಾಡುದು ಅಂತ ಕಲ್ತಾರ. ಎಲ್ಲರಿಗೂ ಅಪವಾದ ಮಾಡೋದು ಸರ್. ಬಿಜೆಪಿ ಕಾಂಗ್ರೆಸ್ನವರು ಬಿಜೆಪಿ ಅವ್ರು ಕರ್ಕೊಂಡ್ ಬಂದಿವಿ ಅನ್ನೋದಕ್ಕಿಂತ ಅವ್ರು ಬಿಜೆಪಿಯಲ್ಲಿ ಮೊದಲಿದ್ದು ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅವ್ರು ಇದ್ದಾಗ, ಈಗ ಅವರು ಇಲ್ಲ ನಮ್ಮ ಕಾಂಗ್ರೆಸ್ ಜೊತೆಲಿ ಅದಾರ, ಅವರಿಗೆ ಗುರುತಿಸಿ ಅವರನ್ನು ಟಿಕೆಟ್ ಕೊಟ್ಟಾರ ನಮ್ಮ ಹಿರಿಯರು. ಅದಕ್ಕೆ ಒಪ್ಕೋಬೇಕಾಗ್ತೈತಿ. ಆಮೇಲೆ ಲೋಕಲ್ ಇರೋದ್ರಿಂದ ಅವ್ರು ಸ್ಥಳೀಯರು ಅದಾರ, ಈಗಾಗಲೇ ಆ ವಾರ್ಡ್ನಲ್ಲಿ ಕೆಲಸ ಮಾಡ್ಯಾರ. ಇವ್ರು ಬಿಜೆಪಿಗೆ ಈ ವಾರ್ಡಿನ ಕ್ಯಾಂಡಿಡೇಟ್ ಸಿಗ್ಲಿಲ್ಲ, ಬೇರೆ ವಾರ್ಡಿನ ತಂದ್ ಕಿಸಿ ನಿಂದ್ರಿಸ್ಯಾರ. ಯಾಕೆ ಇವ್ರು ಈ ವಾರ್ಡ್ನವ್ರು ಕೇಳಿದ್ರಲ್ಲ ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಬಿಜೆಪಿ ಅವ್ರಿಗೆ ಸಿಗ್ಲಾರ್ದ ಕಾರಣ ಅವ್ರು ಬೇರೆ ವಾರ್ಡಿನ ತಂದ್ ಕಿಸಿ ನಿಂದ್ರಿಸ್ಯಾರ. ಆಮೇಲೆ ನಿಮ್ಮ ಮಹಾನಗರ ಪಾಲಿಕೆ ಸಾಕಷ್ಟು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಯಾವುದೇ ರೀತಿ ನಮ್ಮ ವಾತಾವರಣ ಅವರೇ ಅವರು ಪ್ರಮಾಣ ಹೇಳಿ ಅವರೇ ಅಷ್ಟು ಕೆಲಸ ಯಾರು ಮಾಡ್ಕೊಂಡಿಲ್ಲ. ಅವ್ರದೇ ಕೆಲಸ ನಡೆದೈತಿ ಇವತ್ತಾದ್ರು.
ಶಾಸಕರ ಕೈಲಿ ಫೋನ್ ಮಾಡಿಸ್ತಾರ, ಕೆಲಸ ಮಾಡ್ಕೋತಾರ. ಇಲ್ಲಿ ಒಂದು ಟ್ರಾವ್ ಪಾಸ್ ಮಾಡೋಣ. ಇದೇ ಪ್ರೇಮಾನಂದ್ ಬ್ರಾದರ ಬೆಂಗಳೂರಿಗೆ ಹೋಗಿ ಅವ್ರ ಅಣ್ಣನ ಹೇಳ್ಕಿಸಿ ಅಲ್ಲಿ ಲೆಟರ್ ತಗೊಂಡ್ ಕಿಸಿ ಅಲ್ಲಿ ಲೆಟರ್ ಕೊಡ್ಸ್ಯಾರ ಅಲ್ಲಿ MLA ಅವ್ರು ಚಿತಾಗಾರ ಸಂಬಂಧ. ಮೊದಲು ಕೊಡ್ಸಿದ್ರ ಮೀಟಿಂಗ್ನಾಗ ಒಬ್ರು ಮಾತಾಡಿಲ್ಲ ಇವ್ರ ಬಗ್ಗೆ. ಇದೇ ಪ್ರೇಮಾನಂದ್ ಬ್ರಾದರ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಲ್ಲಿ ಮೀಟಿಂಗ್ನಾಗ ವಿಷಯ ಬಂದಾಗ. ಆಮೇಲೆ ಎಲ್ಲಾದ್ರು ಇಲ್ಲಿ ಕರೆಸ್ಪಾಂಡೆನ್ಸ್ ಹೋದ್ಮೇಲೆ ಅಲ್ಲಿ ಹೋಗಿ ಲೆಟರ್ ಕೊಡ್ಸ್ಯಾರ. ಅದು ಏನಾಗುದು ನಮ್ಗೆ ಎಲ್ಲರೇ ಆಗ್ಲಿ ಚಿತಾಗಾರ ಆದ್ರೆ ನನ್ಗೆ ಆಕೈತಿ, ನಮ್ ಸಮಾಜಕ್ಕೆ ಆಕೈತಿ, ನಮ್ಗೆ ಇದು ಆಕೈತಿ. ಎಲ್ಲೇ ಮಾಡಿದ್ರು ಎಲ್ಲೇ ನಮ್ಮ ಸಮಾಜ ಎಲ್ಲ ಪಾಪ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋದು ನಾವು ಬಯಸ್ತೀವಿ. ಅಲ್ಲಿ ದೇವಗಿರಿ ನನ್ಗೆ ಬೇಕತ್ತಾರ, ನಮ್ಮ ಅಶೋಕ್ ನಾಮಗೊಂಡವ್ರು ನಮ್ಗೆ ಅಲ್ಲೇ ಬೇಕತ್ತಾರ, ಇಲ್ಲಿ ಪ್ರೇಮಾನಂದ್ ನಮ್ಗೆ ಬೇಕತ್ತಾರ. ಅವ್ರವ್ರಿಗೆ ಕಿತ್ತಾಳತ್ತಾರ. ನಾ ಏನ್ ಮಾಡ್ಲಿ ಅದಕ್ಕೆ? ಹಿಂದೂಗಳ ಮುಕ್ತಿ ವಾಹನಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದಷ್ಟು ಯಾವುದು ಮುಕ್ತಿ ವಾಹನ ಮುಕ್ತಿ ವಾಹನಕ್ಕೆ ಅಡ್ಡಿಪಡಿಸುವಂತ ಏನ್ ಕೆಲಸ ಆಗಿದೆ ಅಂತ ಫಾಸ್ಟ್ ಮೀಟಿಂಗ್ನಾಗೆ ಪಾಸ್ ಮಾಡಿವಿ ನಾವು. ಅಶೋಕ್ ಸಜ್ಜನ ವಿಳಂಬ ಮಾಡಿದ್ರಿಂದ ಅದು ಇನ್ನೂ ತನಕ ಬಂದಿಲ್ಲ. ಫಸ್ಟ್ ಮೀಟಿಂಗ್ ಅಲ್ಲಿ ಫಸ್ಟ್ ಮೀಟಿಂಗ್ ನಲ್ಲಿ ಪಾಸ್ ಮಾಡಿದ್ದು ಅದು. ಒಂದು ಮುಸಲ್ಮಾನ ಮುಕ್ತಿ ವಾಹನ ಬೇಕು, ಒಂದು ಹಿಂದೂ ಸಮಾಜ ಮುಕ್ತಿ ವಾಹನ ಬೇಕಂತ ಎರಡು ತರಿಸಿದ್ವಿ. ಇಷ್ಟ 16 ವೆಹಿಕಲ್ ತರಿಸಿದ್ವಿ ನಾವು. 16 ವೆಹಿಕಲ್ ಕೇಸಿ ಎಲ್ಲ ಕೆಲಸ ಸ್ವಚ್ಛತಾ ಐತಿ. ಈಗ ಮೊನ್ನೆ ನೋಡ್ರಿ ಪರಿಸರ ದಿನ ಇಲ್ಲಿ ಬಿಜಾಪುರ ಎಲ್ಲಾರ್ಕಿಂತ ಪರಿಸರ ಒಳಗೆ ಚಲೋ ನಂಬರ್ 1 ಅದ. ನಮ್ಮ ಸಚಿವರು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವ್ರು ಏನ ಎಲ್ಲಾ ಗಿಡ ಹಚ್ಚುವುದ್ರಿಂದ ಇಡೀ ಕರ್ನಾಟಕನಾಗ ಬಿಜಾಪುರ ನಂಬರ್ 1 ಅದ. ಸುನೀಲ್ ಗೌಡ್ರು ಅವ್ರ ಸಂಬಂಧ ಸಾಕಷ್ಟು ತಿರ್ಗಾಡಿಕಿಸಿ ಎಲ್ಲಾ ಕಡೆ ಮಾಂತೇಶ್ ಬ್ರಾದರ್ ಅವ್ರು ಕೂಡಿ ತಿರ್ಗಾಡಿ ಎಲ್ಲಾ ಕಡೆ ಗಿಡಗಳನ್ನು ಕೊಡ್ತಾರೆ. ಚಲೋ ಪರಿಸರ ಸಿಗ್ಬೇಕಾದ್ರೆ ಕರ್ನಾಟಕದಲ್ಲಿ ಬಿಜಾಪುರ ನಂಬರ್ 1 ಅದ. ಸಾಧ್ಯತೆ ಫಂಡ್ ಇಲ್ಲ ಅಂತ ಹೇಳಿ ಅಲ್ಲ ಫಂಡ್ ತರಕ್ಕೂ ಆಗಿಲ್ಲ. ಇವ್ರ ಕೈಯಲ್ಲಿ ಉಸ್ತುವಾರಿ ಸಚಿವರು ದೊಡ್ಡದಾಗಿ ಹೇಳಿದ್ರು 200 ಕೋಟಿ ಮತ್ತೆ ನೀವೇನ್ ಮಾಡಿದ್ರಿ? ನಿಮ್ಮ ಸರ್ಕಾರ ಇದ್ದಾಗ ಮಗಿಮಠ ಹೇಳಿದ್ರಲ್ಲ 2018ರಿಂದ 23 ತನಕ ನಾವು ತಂದಿವು. ಆ ಫಂಡ್ ಎಲ್ಲಿ ಯುಟಿಲೈಸ್ ಮಾಡಿರಿ? ಅದು ಅಲ್ಲದೆ ಮೈನಾರಿಟಿ ಫಂಡ್ ಬಂದಿದ್ದು ಸಹಿತ 22 ನಂಬರ್ನಾಗ ಹಾಕಿರಿ. ಮೊನ್ನೆ ಮೈನಾರಿಟಿ ಫಂಡ್ ಬಂದಿದ್ದು ನಿಮ್ ಲೆಟರ್ನಾಗ ಎಲ್ಲೆಲ್ಲಿ ಹಾಕಿರ ನೀವು ನೋಡ್ಕೋರಿ. ಮೈನಾರಿಟಿ ಫಂಡ್ ಸಾಲ್ವ್ ಅಲ್ತ ನಿಮ್ಗ. ನೀವು ಮಾಡ್ಬೇಕಾಗಿದ್ದು ಎಲ್ಲಾ ರೋಡ್ ಮಾಡ್ಬೇಕಾರ ಈ ಏನ್ ಗಾಂಧಿ ಚೌಕಲಿಂದ ಅಚ್ಚಿ ಕಡೆ ರೋಡ್ ನಿಮ್ಗೆ ರೋಡ್ ನೋಡಕ್ ಸಿಗ್ತೈತಿ. ಗಾಂಧಿ ಚೌಕಲಿಂದ ಇಚ್ಚಿ ಕಡೆ ಯಾವ ವಾರ್ಡ್ನಾಗ ಆಗೈತಿ? ಏನ್ ಜುಮಾ ಮಿಷನಾಗ ಏನಾರು ಕೆಲಸ ಮಾಡ್ಸಿರಿ? ಏನ್ ಬಾಗಾಯತ್ ಗಲ್ಲಿ ಒಳಗೆ ಏನಾರು ಕೆಲಸ ಮಾಡ್ಸಿರಿ? ಏನ್ ಅಲ್ಲಿ ಜೋಳಗುಮಠ ಬಲ್ಲಿ ಏನಾರು ಕೆಲಸ ಮಾಡ್ಸಿರಿ? ಏನ್ ಕಸ್ತೂರಿ ಕಾಲನಿ ಬಲ್ಲಿ ಕೆಲಸ ಮಾಡ್ರಿ? ಏನ್ ಜಮ್ನಾ ಕಾಲನಿ ಬಲ್ಲಿ ಕೆಲಸ ಮಾಡಿರಿ? ಇನ್ನು ಸ್ಟೇಷನ್ ಬ್ಯಾಕ್ ರೋಡ್ ಅಲ್ಲಿ ಏನ್ ಸ್ವಾಮಿಲ್ ಅದಾವ ಅಲ್ಲಿ ಏನಾರು ಕೆಲಸ ಮಾಡ್ಸಿರಿ? ಏನ್ ಇಲ್ಲಿ ಈ ಕಡೆ 32 33ನಾಗ 32 ಒಂದೇ ಅಲ್ಲಿ ಏನು ಉಳಿದಿಲ್ಲ. ಡಬಲ್ ಕೆಲಸ ಅಲ್ಲೇ ಮಾಡ್ಸಿರಿ. 33ನಾಗ ಮಾಡ್ಸಿರಿ? ಏನ್ 34 ಮಾಡ್ಸಿರಿ? ಹೇಳ್ತಾರ ಅವ್ರಿ ಇವ್ರಿದ್ರ ಬಾಲ್ಕೋಟ್ ಏನ್ ಫ್ಲಡ್ ಬತ್ತಂದ್ರ 34ನಾಗ ನಂಬರ್ ನಿಂದಿರ್ತಿ ಅಂತ ಪರಿ ಗೊತ್ತಿದ್ದು ನಿಮ್ಮ ಶಾಸಕರು ಒಂದ್ ಸಲ ಬಂದ್ ಹಾಯ್ದಿದ್ರ ಅಲ್ಲೇ. ಅವಾಗ 35 ವಾರ್ಡಿಂದ ಶಾಸಕರು ಇರ್ಲಿಲ್ವಾ? ಮಿನಿಸ್ಟರ್ ಎದುರುಗಡೆ ರಾಜಕಾರಣಕ್ಕಾಗಿ ಎಲ್ಲಾನು ಡೆವಲಪ್ಮೆಂಟ್ ಆಗ್ಬಿಡ್ತದೆ ಅನ್ನೋದು ಹೇಳ್ಬೋದು. ಎಂಕ್ರೋಚ್ ಆ ವಿಚಾರದಲ್ಲಿ ಮತ್ತೆ ಅವರು ಇಬ್ಬರು ರೀತಿಯಿಂದ ತೋರಿಸ್ತಾರೆ. ಅಲ್ಲ ಇವ್ರಿಗೆ ಅದೇ ಗೊತ್ತಿಲ್ಲ. ನಿಮ್ಗೆ ಆಗ್ಲೇ ಹೇಳಿನಿ, ವಾರ್ಡ್ ನಂಬರ್ 34ನಲ್ಲಿ ಅತಿಕ್ರಮ ಆಗಿದ್ದು ಯಾವ ಜಾಗ ಇಲ್ಲ. ಅಲ್ಲೇ ಅವರು ರೊಕ್ಕ ತೊಗೊಂಡ್ಕಿಸಿ ಖರೀದಿ ಮಾಡ್ಕೊಂಡು ಜಾಗ ಅದ. 78ರಾಗ ಏನ್ ಅಕ್ವೇಷನ್ ಆಗೈತಿ ಅವ್ರು ಯಾವ ಕಾಗದ ಪತ್ರನಾಗ ತೋರಿಸ್ಲಿಲ್ಲ. ಅದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ತಪ್ಪದ. ಅಲ್ಲೇನ್ ಬೋರ್ಡ್ ಹಾಕಿರ, ಅಲ್ಲೇನ್ ನೋಟಿಸ್ ಕೊಟ್ಟಿರ? ಅವ್ರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಅವ್ರು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡ್ಲಿಕ್ಕೆ ನೀವು ಕೊಡ್ತೀರಿ? ನನ್ನ ಪ್ರಾಪರ್ಟಿಗೆ ನೋಟಿಸ್ ನೀವು ಕೊಡ್ತೀರಿ? ಅವ್ರ ಪ್ರಾಪರ್ಟಿ ಮಾಲಕ್ ಯಾರು ಅದಾರ ಅವ್ರು ನೋಟಿಸ್ ಕೊಟ್ಟಾರ. ಏನ್ ಕಾರ್ಪೊರೇಷನ್ ಲಿಂದ ಏನ್ ಅತಿಕ್ರಮ ಆಗೈತೆ ಅಂತ ನೋಟಿಸ್ ಕೊಡ್ಬೇಕಾ? ನೀವು ಸದಸ್ಯರದಿರಿ, ಸದಸ್ಯರಿಗೆ ಗೊತ್ತಾಗಬೇಕು ಯಾರು ಮಾಲಕರು ಯಾರು ಇಲ್ಲ ಅನ್ನೋದು. ಆ ಪ್ರಾಪರ್ಟಿ ಮಾಲಕರು ಯಾರು ಅದು ಗೊತ್ತಿಲ್ಲ ನಿಮ್ಗ. 54 ಅಲ್ರಿ ಮಗಳು ಕೊಟ್ಟವ್ರೆ 62 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಅಲ್ಲಿ ನಮ್ಮ ಮುನ್ಸಿಪಾಲಿಟಿ ಕೆಲಸ ಮಾಡೋರು ಮಂದಿ ಅದಾರ, ಬಡವರು ಅದಾರ, ಅದು ತರಕಾರಿ ಮಾಡೋ ಮಂದಿ ಅದಾರ, ಎಲ್ಲ ಸಣ್ಣ ಪುಟ್ಟು ಕಟ್ಟವ್ರ ಮನಿ ಅದಾವ. ಬಟ್ ಅದಕ್ಕೆ ಏನು ಅತಿಕ್ರಮ ಅಂತೀರಿ? ಅದಕ್ಕೆ ಅತಿಕ್ರಮ ಆಗಿದಂತ ಏನ್ ಪಾರ್ಟಿಗಳು ಸುತ್ತಮುತ್ತ ಅದಾವ್. ಮೊನ್ನೆ ತಾಜ್ ಬೋಡಿ ಮುಂದೆ ಸುತ್ತಮುತ್ತ ಎಲ್ಲ ತಗ್ಸಿದ್ವಲ್ಲ, ಅವಾಗ ಏನಾರು ಬಿಟ್ಟಿದ್ವಿ ನಾವು? ಈಗ ಏನ ಪಾರ್ಟಿಗಳು ಮಗ್ಗಲ್ಕಿಂದ ಏನ್ ಮಾಡಾಕತ್ತು ಈ ಡಿಶಲ್ಟಿಂಗ್ ಆಗ್ತಾ ಇದೆ. ಏನ ನಮ್ಮ ಮನಗೋಳಿ ಅಕ್ಷಲಿಂದ ಆ ಕಡೆ ಪೂರಾ ಗೋಲ್ಗುಮಠ ಹೋಗ್ಬಿಟ್ರನ
ಅಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಈಗ ಈ ಕಡೆ ಕೆಲಸನೂ ಮಾಡ್ತಾ ಇದ್ವು. ಏನ್ ನಮ್ ಬಬಲೇಶ್ವರ ಇದು ಐತಲ್ಲ ನಮ್ ಕಾಜಾನಗರ್ಲಿಂದ ಅಲ್ಲಿ ಏನ್ ಸಮಸ್ಯೆ ಪೂರಾ ಹೋಗಿ ಈಗ ಮೊನ್ನೆ ಇದ್ರಾಗ ಹಾಕಿವ್ 4 ಕಡೆ ಸಿಡಿ ಹಾಕಿವ್. ಈಗ ಬಬಲೇಶ್ವರ ಅಲ್ಲಿ ಗೌರಿ ವಂಶಾಬಲ್ ಅಲ್ಲಿ ಸಿಡಿ ಕೆಲಸ ನಡೀತಾ ಇದೆ. ಅದೇ ರೀತಿ ಪೂರಾ 4 ಎಲ್ಲೆಲ್ಲ ರೋಡ್ ಬರ್ತಾವ ಸಿಡಿ ಮಾಡಾಕತ್ತು. ನಮ್ಮ ಟೈಮ್ ಒಳಗ 1 ವರ್ಷ ಅವಧಿನಾಗ 5 ತಿಂಗಳ ನಾವು ಇಲೆಕ್ಷನ್ಗೆ ಹೋಗ್ಯಾವ. 5 ತಿಂಗಳನಾಗ ಯಾವ ಸ್ಕೀಮ್ ಆಗ್ಲಿಕ್ಕೆ ಸಾಧ್ಯದ, ಯಾವ ಸ್ಕೀಮ್ ಮಾಡ್ಲಿಕ್ಕೆ ಸಾಧ್ಯದ, ನಾವು ಸಾಕಷ್ಟು ಸಲ ಹೋಗಿದ್ದು, ಪ್ರಯತ್ನ ಮಾಡಿದ್ದು. ಈಗ ಫಂಡ್ ರಿಲೀಸ್ ಆಕೈತಿ. ಇಲ್ಲಿ ಕೆಲವೇ ದಿವಸನಾಗ ಅದು ಕೆಲಸ ಚಾಲು ಆಕೈತಿ. ಇನ್ ಬಾಳ ತಿಂಗಳು ಒಪ್ಪ ಟೈಮ್ ಆಗ್ಬೋದು. ನಾ ಇರ್ಲಿಲ್ಲ ಅಂದ್ರೆ ಬ್ಯಾರೆಯವ್ರು ಇದ್ದಾಗ ಕೆಲಸ ಆಕೈತಲ್ಲ. ಅವ್ರು ಹೇಳ್ತಾರ ಹಂಗೆ ಟೆಂಡರ್ ನೋಟಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಏನದಾವ್ ಇದು? ಟೆಂಡರ್ ನೋಟಿಫಿಕೇಶನ್ ಆಗಿದ್ದದಾವ್, ಇದು ಕೆಲಸ ಆಗಿದ್ದದಾವ್, ಕೆಲಸ ಆಗ್ಲಾರ್ದದಾವ್, ಇದು ಏನದಾವ್ ನೋಡ್ರಿ. ಎಷ್ಟು ಒಂದ್ ಕೆಲಸ 2 ಕೆಲಸ ಎಷ್ಟು ಅದಾವ್ ನೋಡ್ರಿ. ಜನರಲ್ ಫಂಡ್ನಾಗನು ಮಾಡ್ಸಿ ಕೆಲಸ. ಮೊದಲೇ ಸ್ಟಾರ್ಟಿಂಗ್ 6.5 ಕೋಟಿ ರೂಪಾಯಿ ಇಂದಾಗ 18 ಕೋಟಿ ರೂಪಾಯಿ ಕೆಲಸ ಜನರಲ್ ಫಂಡ್ನಾಗನು ಮಾಡ್ಸಿ. ಏನದಾವ್? ಅವ್ರು ಸುಳ್ಳಿನ ಸರ್ದಾರ. ನಾವು ಅದೇ ಹೇಳಕತ್ತಿದ್ವು. 7 ವರ್ಷದಿಂದ ಕಾಂಗ್ರೆಸ್ ಸದಸ್ಯರು 18 ವಾರ್ಡ್ನಾಗ ನೀನು ಕೆಲಸ ಮಾಡಿಲ್ಲ ಕಿಶಿ. ನೀವು ಏನು ಬಿತ್ತೀರಿ ಅದೇ ಪಡಿತೀರಿ. ಜೋಳ ಬಿತ್ತಾಗ ಗೋಧಿ ಬರುವುದಿಲ್ಲ. ಮಾಡಕತ್ತಿಲ್ಲ. ನಾವು ಮೊದಲು 35 ವಾರ್ಡ್ನಾಗ ಎಲ್ಲ ಹಾಕಿದೀವಿ. ಆದ್ರೆ ಈ ಸಲಾನು ಯಾವ್ದು ವಾರ್ಡ್ನಾಗ ಬಿಡುವುದಿಲ್ಲ. ಎಲ್ಲ ವಾರ್ಡ್ನಾಗನು ಹಾಕ್ತೀವಿ. ಬಟ್ ಅದು ಏನ್ ಸಿಸ್ಟಮ್ಲಿ ಹಾಕ್ಬೇಕು ಅದು ಎಲ್ಲ ಕೂತ್ ಕಿಶಿ ಚರ್ಚೆ ಮಾಡಿ ಮಾಡ್ತೀವಿ. ಅವ್ರು ಬಿಟ್ಟು ಕಿಶಿ ಮಾಡುವುದಿಲ್ಲ. ಅವ್ರು ಹೇಳುದು ಹೇಳ್ಬೇಕಲ್ಲಿ. ಅವ್ರು ಬೇಕಾದಲ್ಲಿ ನಾವು ಮಾಡ್ತೀವಿ. ಅದೇನ್ ನಮ್ಗೆ ಅವ್ರಿಗೆ ಹೇಳಿದಕ್ಕ ಇದು ಇಲ್ಲ ಏನಿಲ್ಲ. ಕೆಲವೊಂದು ವಾರ್ಡ್ನ ಏನ್ ಇವ್ರು ನಿರ್ಲಕ್ಷ್ಯ ಮಾಡಿದ್ರಲ್ಲ ಆ ವಾರ್ಡ್ಗಳಿಗೆ ನಾವು ಹೆಚ್ಚು ಕಾರ್ಪೊರೇಷನ್ ಫಂಡ್ ಒಳಗ 42 ಕೋಟಿ 74 ಲಕ್ಷ ರೂಪಾಯಿ ಕೆಲಸ ಮಾಡು. 42 ಕೋಟಿ 74 ಲಕ್ಷ ರೂಪಾಯಿ ಎಲ್ಲ ವಾರ್ಡ್ನಾಗ್ರಿ. ಕಾರ್ಪೊರೇಷನ್ ಫಂಡ್ನಾಗ, ಜನರಲ್ ಫಂಡ್ನಾಗ SFC, SCP, SC, ಅಂಡ್ STP ಇದು 68 ಕೋಟಿ ರೂಪಾಯಿ ಕೆಲಸ ಮಾಡಿ. ಮುನ್ಸಿಪಲ್ ಫಂಡ್ 24.10%, 7.25% ಅಂಡ್ 5%. ಇದು 154 ಲಕ್ಷ ರೂಪಾಯಿ ಕೆಲಸ ಮಾಡಿ. 15 ಫೈನಾನ್ಸ್ 1700 ಲಕ್ಷ ರೂಪಾಯಿ ಕೆಲಸ ಮಾಡಿ. ಈ ಕೆಲಸ ಇಲ್ಲ. ಕೇವಲ ನಮ್ಮ 5 ತಿಂಗಳಲ್ಲಿ ಸರ್, 5 ತಿಂಗಳಲ್ಲಿ ಕೆಲಸ ಮಾಡಿ ನಮ್ಗೆ ಅಧಿಕಾರಾವಧಿ ಸಿಕ್ಕಿರೋದು. ಅದ್ರ 4 ತಿಂಗಳು ಬರೀ ಎಲೆಕ್ಷನ್ಗೆ ಹೋಗಿದೆ, MP ಎಲೆಕ್ಷನ್ಗೆ. ಇಷ್ಟೆಲ್ಲ ಮಾಡಿದ್ರು ಸಹಿತ ಅವ್ರು ಸುಳ್ಳು ಅಪಾದನೆ ಮಾಡ್ತಾರ. ಅದನ್ನ ಖಂಡನೆ ಮಾಡ್ತೀವಿ. ಎಲ್ಲ ಸದಸ್ಯರು ಇಲ್ಲಿ ಅದಾರ. ಎಲ್ಲ ನೋಡಿ, ಫಂಡ್ ಬಂದಾಗ ಕೆಲವೊಂದು ಅಧಿಕಾರಿಗಳು ಏನಾದ್ರೂ ತಾರತಮ್ಯ ಮಾಡಿರ್ಬೋದು. ಆದ್ರೆ ಎಲ್ಲರಿಗೂ ಹೇಳುದು ಸರಿಯಲ್ಲ. ಎಲ್ಲ ಅಧಿಕಾರಿ ಹಂಗೆ ಇರುವುದಿಲ್ಲ. ಎಲ್ಲ ಅಧಿಕಾರಿಗಳನ್ನು ಅದು ಮಾಡ್ಯಾರ. ಅದಕ್ಕೆ ನಾನು ಒಪ್ತೀನಿ. ಆ ಅಧಿಕಾರಿ ಮಾಡಿದ ತಪ್ಪಿಗೆ ಯಾರ್ಯಾರು ಅಪವಾದ ಮಾಡೋದು ಸರಿಯಲ್ಲ ಅಲ್ವಾ? ಯಾಕೆ ನೀವು ಇಟ್ಟೆ ಸೀನಿಯರ್ ಮೋಸ್ಟ್ ಸದಸ್ಯರು ಅದಿರಿ, ಯಾಕೆ ಟೆಂಡರ್ ಅವ್ರಿಗೆ ಮಾಡಿಸ್ಲಕ್ ಆಗ್ಲಿಲ್ಲ? ನಿಮ್ದು ಮೇಯರ್ ಅವ್ರ ಸಹಿ ಉಳಿದೈತಿ ಅದನ್ನೇ? ಯಾವ್ದ್ರ ನಿಮ್ ಫೈಲ್ ಸಹಿ ಉಳಿದೈತಿ? ನಾನು ಹೀಗೆ ಸ್ಪಷ್ಟನೆ ಮಾಡತ್ತೀನಿ. ಹಮೀದ್ ಮುಶ್ರೀಫ್ ಅವ್ರಿಗೆ ಟಿಕೆಟ್ ತಗೊಂಡ್ ಬರ್ತೀವಿ. ಅವ್ರಿಗೆ ನಿಂದಿಸಿ ಗೆಲ್ಲಿಸಿ ಅವ್ರಿಗೆ ಆರಿಸಿ ತಗೊಂಡ್ ಬಂದು ಅವ್ರ ಮುಂದೆ MLA ಮಾಡಿ ತೋರಿಸ್ತೀವಿ. ಬರ್ತೀವ್ರು ಅದ ಆಶೆಗೆ ಎಂದೂ ಕೆಲಸ ಮಾಡಿಲ್ಲ. ಬರ್ತೀವ್ರು 30 ವರ್ಷ ಆಯ್ತು, ಏನೂ ಆಗಿಲ್ಲ, ಮುಂದೂ ಆಗೋದು ಬೇಕಾಗಿಲ್ಲ. ನಾವು ಜನರ ಸೇವೆ ಮಾಡಾವತೀನಿ, ಜನರ ಸೇವೆ ಮಾಡ್ಕೊತಿರ್ತೀನಿ. ನಾವು ವಿಜಯಪುರ ಜನತೆಗೆ ಏನ್ ಬಯಸ್ತೀನಿ ಅಂದ್ರೆ, ತಾವೆಲ್ಲರೂ ಪ್ರಜ್ಞಾವಂತದಿರಿ, ತಾವೆಲ್ಲರೂ ಬಲ್ಲವ್ರು ಅದಿರಿ. ಎಲ್ಲರೂ ಯಾವುದೇ ಸಮಾಜದಾಗ ಯಾರು ತಪ್ಪಿಲ್ಲ. ಎಲ್ಲಾ ಸಮಾಜದವರು ಸರಿಯಾಗಿ ಕೆಲಸ ಮಾಡ್ಕೋತ ಈ ಏನ್ ಬಿಜಾಪುರ 29ನೇ ವಾರ್ಡಿಂದ ಏನ್ ಇಲೆಕ್ಷನ್ ಅದ, ತಾವು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಇರುವುದರಿಂದ ಮೇಯರ್ ಬಿಜಾಪುರ್ನಾಗ ಮೇಯರ್ ನಮ್ಮ ಕಾಂಗ್ರೆಸ್ ಇರುವುದರಿಂದ ನಿಮ್ಮ ವಾರ್ಡಿಗೆ ಸಮಸ್ತ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯದ. ತಾವೆಲ್ಲರೂ ಕೂಡಿ ಅವರಿಗೆ ಮತವನ್ನು ಹಾಕಿ ಆರಿಸಿ ತಗೊಂಡ್ ಬಂದ್ರ ನಿಮ್ಮ ವಾರ್ಡಿನ ಏನ್ ಸಮಸ್ತ ಕೆಲಸ ಅದಾವ, ಏನ್ ಉಳಿದಾವ ಅದನ್ನು ಪೂರ ನಾವು ಸಂಪೂರ್ಣವಾಗಿ ಮಾಡ್ತೀವಿ. ನಮ್ಮ ಬಾಬು ಅವರು 29ನೇ ವಾರ್ಡ್ಗೆ ಗೆಲ್ಲದಂತೂ ಶತಸಿದ್ಧ. ಸರ್, ಮಾಸ್ಟರ್ ಪ್ಲಾನ್ ಬಗ್ಗೆನೂ ಮಾಡ್ತಾ ಇದೀವಿ. ಅದರದ್ದು ನಡೆದೈತಿ. ಅದು ಏನೈತಿ, ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಫಂಡ್ ಬಹಳ ದೊಡ್ಡ ಅವಶ್ಯಕತೆ ಅದ. ಅದಕ್ಕೆ ನಮ್ಮ ಸಚಿವರು ಏನೈತಿ ಅದರ ಬಗ್ಗೆ ಅವ್ರು ಮಾಡಿ ಅವ್ರು ಮಾಡ್ತಾರೆ. ನಾವು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ನಮ್ ಹಿರಿಯರು ಅದ್ರ ಬಗ್ಗೆ ಒಂದು ಇದು ಮಾಡಿಸಿ ಮಾಡ್ತಾರೆ.
ಈ ದೊಡ್ಡ ಮನುಷ್ಯರು ಇದ್ರಿ ಸರ್, ನಿಮ್ಮ ಪರಿಸ್ಥಿತಿ ಮೇಯರ್ ಸ್ಥಾನದಲ್ಲಿ ನಮ್ಮ ಹಿರಿಯರು ಏನ್ ಮಾರ್ಗದರ್ಶನ ಮಾಡ್ತಾರ ಆ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮಾಡ್ಕೋತೀವಿ. ನಾವು ಯಾವ್ದು ಇದು ಪದ ಬೇಕಾ, ನಮ್ಗೆ ಇದು ಅಧಿಕಾರ ಬೇಕಾ ನಾವು ಬಯಸಿಲ್ಲ, ಮುಂದೂ ಬಯಸೋದಿಲ್ಲ. ನಮ್ಮ ಹಿರಿಯರು ಇರುತ್ತಾನ ಅವ್ರ ನೆರಳಾಗ ಅವ್ರ ಆಶೀರ್ವಾದ ತಗೊಂಡ್ಕಿಸಿ ನಾವು ಕೆಲಸ ಮಾಡ್ಕೋತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।